ನಾನು ಇವಾಗ ನನಗೆ ಬದಲಾವಣೆ ಬೇಕು ಅಂತಂದರೆ ಬರೀ ಅಪ್ಲಿಕೇಶನಲ್ಲಿ ಮಾತ್ರ ಇಂಥ ವ್ಯಕ್ತಿ ಸೂಕ್ತ ಅಂತಂದ್ರೆ ಸಾಕ. ಬದಲಾವಣೆ ಅಂದರೆ ಏನು ಬದಲಾವಣೆ ತರದೆ ನಿಮಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್. ತಮಿಳುನಾಡು ಚುನಾವಣೆ ಆದ ಮೇಲೆ ಉಪೇಂದ್ರ ಅವರ ಹೆಸರು ಎಲ್ಲ ಕಡೆ ಮುಂಚೂಣಿ. ಏನು ಅಂತಂದರೆ ಮುಂದಿನ CM ಉಪೇಂದ್ರ ಅವರ. ಯಾಕಂದರೆ 1 ವರ್ಷ ಗ್ಯಾಪ್ ಕೊಟ್ಟಿದೆ ನೋಡೋಣ ಅಂತ. ಪ್ರಜಾಕಿ ಅಪ್ಲಿಕೇಶನ್ 52,000 ಜನ ರಿಜಿಸ್ಟರ್ ಆಗಿದ್ದಾರೆ. ಆದರೆ ರಿಜಿಸ್ಟರ್ ಆಗಿರೋರೆಲ್ಲ ಓಟ್ ಹಾಕ್ತಾರೆ ಅಂತ ಅನಿಸುತ್ತೆ. ನಾವು ಇಲ್ಲಿ ಕೂತ್ಕೊಂಡು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅದನ್ನು. ಇವನು ಕೆಲಸ ಎಲ್ಲ ಮಾಡೋದಕ್ಕೆ ಸಿನಿಮಾ ನೋಡಿ ಅಭಿಮಾನಿ ಆಗ್ಬಿಟ್ಟವನು, ಇವನು ಹುಚ್ಚ ಇವನು ಅಂತ ಹೇಳಿದ್ರು. ಯಂಗ್ಸ್ಟರ್ಸ್ ಬರಬೇಕು, ಇದನ್ನು ಮಾಡಬೇಕು ಅಂತ. ಅವರಿಂದ ಮಾತ್ರ ಬದಲಾವಣೆ ಸಾಧ್ಯ. ಯಂಗ್ಸ್ಟರ್ಸ್ಗಳು ಕ್ರೇಜ್ ಹಿಂದೆ, ಫಾಲೋಯಿಂಗ್ ಹಿಂದೆ, ಅವರಿಂದ ಇರೋದಾದ್ರೆ ನನಗೇನೋ ಆ ಯಂಗ್ಸ್ಟರ್ಸಿಂದ ಏನೂ ಬದಲಾವಣೆ ಆಗಲ್ಲ ಅನ್ಸುತ್ತೆ. ನಾನು ಜನಗಳಿಗೆ ಮನೆಗೆ ಹೋಗಿ ಅಥವಾ ಅಪ್ಲಿಕೇಶನ್ ಮುಖಾಂತರ ನಾನು ಏನೇ ಹೇಳಿದ್ರು ನನ್ನ ಹಿಂದೆ ಒಬ್ಬ ಫೇಮ್ ಇರೋಂಥ ವ್ಯಕ್ತಿ ಬೇಕು ಅನ್ನೋ ಸತ್ಯ. ನೀವು ಬರೀ ಫೇಮಸ್, ನನಗಿಂತ ಫೇಮಸ್ ವ್ಯಕ್ತಿ ಬಂದರೆ ಅವಾಗ ಚೇಂಜ್ ಆಗ್ಬಿಡ್ತೀರಾ ನೀವು. ಚುನಾವಣೆ ನಡೆದು ಏನಾದರೂ ಆ ಅಭ್ಯರ್ಥಿಗಳಿಗೆ ಇವರು ಧಮಕಿಗಳು ಹಾಕೋದಾಗಿರ್ಬೋದು, ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹಲ್ಲೆ ಮಾಡಿದ್ರೆ ಉಪೇಂದ್ರ ಸರ್ ಜೊತೆಲಿ ಇರ್ತಾರೆ. ಅಲ್ಲ, ಯಂಗ್ಸ್ಟರ್ಸ್ಗೆ ಇಷ್ಟು ಧೈರ್ಯ ಇಲ್ವಾ ಅಂತ ಕೇಳ್ತಿರೋದು ನಾನು. ಸರ್ ಧೈರ್ಯ ಅಂತಂದ್ರೆ ಏನಾಗುತ್ತೆ, ಒಪ್ಕೊಂಬಿಡಿ, ನಮ್ಗೆ ಆಗಲ್ಲ. ಇಲ್ಲ, ಸಿನಿಮಾ ಅಲ್ವಾ ಸರ್ ಇದು. ಸಿನಿಮಾದಲ್ಲಿ ಏನಾಗುತ್ತೆ, ನನಗೆ ಅಂತ ಸಂಸಾರದ ಭಯ ಇರುತ್ತಲ್ಲ ಸರ್. ಯಾಕಂತಂದ್ರೆ ಭಯ ಇದ್ರೆ ನೀವು ಏನಕ್ಕೆ ಬರ್ತೀರಾ? ಇಲ್ಲ, ಬದಲಾವಣೆ ತರಬೇಕು ಅನ್ನೋ ಆಸೆ ಇಲ್ಲ. ಏನು ಆಸೆ ಇದ್ರೆ ಭಯ ಬಿಡಲೇಬೇಕು. ಎಲ್ರಿಗೂ ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರೂ ಸಹ ನನ್ನ ಕೇಳ್ತಿದ್ದು ಒಂದೇ ಪ್ರಶ್ನೆ, ನಾನು ಜೊತೆ ನೀನು ಯಾವಾಗ ಇಂಟರ್ವ್ಯೂ ಮಾಡ್ತೀಯ ಅಂತ. ನಾನು ಜೊತೆ ಈಗ ನಾನು ಇದ್ದಾರೆ ಕಾರ್ಯಕ್ರಮಕ್ಕೆ. ಎಲ್ಲರೂ ಗೊತ್ತಿದೆ ಯಾರು ಅಂತ. ನಮ್ಮ ಜೊತೆ ಇರೋಂತಹ ವ್ಯಕ್ತಿ ಉಪೇಂದ್ರ ಸರ್. ಸರ್ ನಮಸ್ಕಾರ. ನಮಸ್ಕಾರ ಸರ್, ಪ್ರಜಾಕೀಯ 2018 ಸೆಪ್ಟೆಂಬರ್ 18ನೇ ತಾರೀಕು ತಾವು ಉದ್ಘಾಟನೆಯನ್ನು ಮಾಡ್ತೀರಾ ಮತ್ತು ಜನರಿಗೆ ಎಲ್ರಿಗೂ ಹೊಸ ಪಕ್ಷ ಕೊಡ್ತೀರಾ. ಸೆಪ್ಟೆಂಬರ್ 19ನೇ ತಾರೀಕು ನಾನು ಈ ನೆಲಮಂಗಲ ಹತ್ರ ಒಂದು ಏರಿಯಾದಲ್ಲಿ 40 ಜನ ಕರ್ಕೊಂಡು ಕಾಕಿ ಶರ್ಟ್ ಹಾಕ್ಕೊಂಡು ನಾನು ವೀಡಿಯೋ ಮಾಡ್ತೀನಿ. ನಾನು ಸಹ ವೀಡಿಯೋ ಮಾಡ್ತೀನಿ. ಯಾಕಂತಂದರೆ ನಾನು ನಿಮ್ಮ ಒಬ್ಬ ಅಭಿಮಾನಿ. ಕೇವಲ ಸಿನಿಮಾಗೆ ಮಾತ್ರ ಅಲ್ಲ, ನಿಮ್ಮ ಆಶಯಗಳು ಮತ್ತು ನಿಮ್ಮ ತತ್ವ ಸಿದ್ಧಾಂತಗಳಿಗೆ ನಾನು ಅಭಿಮಾನಿ. ಆಗ ನನ್ನೆಲ್ಲ ಹುಚ್ಚ ಅಂದರು. ಅದೇ ಜನ ಇವತ್ತನ್ನು ಕರೆ ಮಾಡ್ತಿದ್ದಾರೆ, ಉಪೇಂದ್ರ ಯಾವಾಗ ಎಲೆಕ್ಷನ್ ನಿಂತ್ಕೋತಾರೆ, ಯಾವಾಗ ಪಕ್ಷ ಬರುತ್ತೆ ಅಂತ. ಈ ರೀತಿ ಮನಸ್ಥಿತಿ ಜನಗಳಿಗೆ ಉಪೇಂದ್ರ ಅವರೇ ಎಲೆಕ್ಷನ್ ನಿಂತ್ಕೋಬೇಕಾ ಅಥವಾ ನಾನು ನಿಂತ್ಕೋಬೇಕಾ ಅಥವಾ ನೀನು ನಿಂತ್ಕೋಬೇಕಾ ಅಂತ ಯಾರು ಗೊಂದಲದಲ್ಲಿದ್ದಾರೆ ಅವ್ರು ಏನಂತ ಹೇಳ್ತೀರಾ ಸರ್ ನೀವು? ಇಲ್ಲ ನೋಡಿ, ಬದಲಾವಣೆ ಆಗ್ತಾ ಇದೆ ಖಂಡಿತ. ಯಾಕಂದರೆ ಫಸ್ಟ್ ಟೈಮು ನಿಮ್ಗೆ ಯಾವುದೋ ಒಂದು ಹೊಸ ವಿಚಾರ ಹೇಳಿದಾಗ ಸ್ವಲ್ಪ ಅದರೊಳಗೆ ಹೋಗಲ್ಲ, ತಿಳ್ಕೊಳ್ಳಲ್ಲ, ಟಕ್ಕಂತ ರಿಯಾಕ್ಟ್ ಮಾಡ್ತಾರೆ. ಸಹಜ ಕೂಡ ಅದು. ಸ್ವಲ್ಪ ಅದರೊಳಗಡೆ ಹೋಗಿ ತಿಳ್ಕೊಂಡಾಗ ಆಮೇಲೆ ಇಷ್ಟು ವರ್ಷದ ಜರ್ನಿ ಎಲ್ಲವನ್ನೂ ನೋಡಿದ್ದಾರೆ ಅವರು. ನಾವೇನೇನು ಮಾಡಿದ್ದೀವಿ, ಈಗ ಫೈನಲ್ಲಾಗಿ ಒಂದು ಆ್ಯಪೇ ಮಾಡಿದ್ದೀವಿ. ಆ ಪಾರ್ಟಿನೇ ನಿಮ್ಗಳ ಕೈ ಕೊಡೋಣ ಅನ್ನೋದಕ್ಕೆ ಆ್ಯಪ್ ಮಾಡಿರೋದು. ಸೊ ಈ ಕೊಡೋದಂದರೆ ಟೋಟಲಿ ಏನಪ್ಪ ಎಲ್ಲ ನಮ್ಮ ಮೇಲೆ ಹಾಕ್ಬಿಡ್ತಾರೆ ಅಂತ ಅನ್ಕೊಬಾರ್ದು. ನಿಮ್ಮದೊಂದು 5% ಇನ್ವಾಲ್ವ್ಮೆಂಟು ಮೇಕ್ ಲಾಟ್ ಆಫ್ ಡಿಫ್ರೆನ್ಸ್ ಅಂತಷ್ಟೇ. ಹೌದು, ಅದನ್ನು ಮಾಡಿದ್ದೀನಿ. ಮಿಕ್ಕಿದ್ದು ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ. ನೋಡೋಣ. ಅಂದರೆ ಜನ ಏನು ಹೇಳ್ತಾರೆ ಅಂತಂದರೆ ಜನ ಎಲ್ಲ ನೀವೇನು ಹೇಳ್ತೀರಾ ಅಂತ ನೀವು ಪ್ರಶ್ನೆ ಮಾಡ್ತೀರಾ. ಈಗ ನನ್ನ ಪ್ರಶ್ನೆ ಏನಂದ್ರೆ ಸರ್ ನಿಮ್ಗೆ, ಇವಾಗ ನನಗೆ ಬದಲಾವಣೆ ಬೇಕು ಅಂತಂದರೆ ಬರೀ ಅಪ್ಲಿಕೇಶನಲ್ಲಿ ಮಾತ್ರ ಇಂಥ ವ್ಯಕ್ತಿ ಸೂಕ್ತ ಅಂತಂದ್ರೆ ಸಾಕ, ಅಥವಾ ನಾನು 100 ಜನದ ಜೊತೆ ಹೋಗಿ ಫೀಲ್ಡ್ಗಳಿಗೆ ಈ ಜನಕ್ಕೆ ಮತ ಹಾಕಿ ಬದಲಾವಣೆ ತರ್ತಾರೆ ಅಂತ ಹೇಳ್ಬೇಕಾ? ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ. ಆಮೇಲೆ ಬದಲಾವಣೆ ಅಂದರೆ ಏನು ಬದಲಾವಣೆ ತರದೆ ನಿಮಗೆ ಗೊತ್ತಿರಬೇಕು ಫಸ್ಟ್ ಆಫ್ ಆಲ್, ಅಲ್ವಾ? ಹೌದು. ಯಾವ ಥರ ಬದಲಾವಣೆ ಬೇಕು ಅನ್ನೋ ತಿಳ್ಕೊಂಡು ನಾವು ಜನರ ಹತ್ರ ಹೇಳಬೇಕು. ನಮಗೆ ಗೊತ್ತಿಲ್ಲದೆ ನಾವು ಬದಲಾವಣೆ ಬರೀ ವ್ಯಕ್ತಿನ ಚೇಂಜ್ ಮಾಡಿಬಿಡಿ ಎಲ್ಲ ಬದಲಾವಣೆ ಆಗ್ಬಿಡುತ್ತೆ ಅನ್ನೋದು ತಪ್ಪು. ಅದನ್ನು ನಾವು ಜನಗಳಿಗೆ ಹೇಳಲೇಬೇಕಾಗತ್ತೆ. ನೋಡಿ, ಈ ಥರ ಸಿಸ್ಟಮ್ ಇದು. ಇಲ್ಲಿ ಹಣಕಾಸಿನ ಖರ್ಚಿರಲ್ಲ. ಯಾಕೆ ಖರ್ಚಿರಲ್ಲ ಅನ್ನೋದಕ್ಕೆ ರೀಸನ್ನು ಕೊಡಬೇಕು. ನಮ್ಮ ಕೆಲಸದವ್ರು ಬೇಕಾಗಿರೋದು, ನಾಯಕರುಗಳಲ್ಲ. ಸೊ ಆ ಥರದವ್ರು ಬಂದಾಗ ಸಂಬಳಕ್ಕೆ ಮಾತ್ರ ಕೆಲಸ ಮಾಡೋವಂಥವ್ರು, ಹಾನೆಸ್ಟಾಗಿ ಕೆಲಸ ಮಾಡೋವಂಥವ್ರು, ಟ್ರಾನ್ಸ್ಪರೆಂಟಾಗಿ ಕೆಲಸ ಮಾಡೋವಂಥವ್ರು, ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಕೆಲಸ ಮಾಡೋವಂಥವ್ರು, ಇಂಥವ್ರನ್ನ ನಾವು ಆಯ್ಕೆ ಮಾಡ್ಕೊಬೇಕು. ಅವ್ರನ್ನ ಕೇಳೋಕ್ಕೆ ನಮ್ಗೆ ರೈಟ್ಸ್ ಇರುತ್ತೆ. ಸೊ ಅದನ್ನು ಫಸ್ಟೇ ಕಂಡೀಷನ್ ಹಾಕಿ ಅವ್ರನ್ನ ಎಲೆಕ್ಷನ್ ನಿಲ್ಲಿಸ್ಬೇಕು. ಸೊ ಈ ಥರ ಒಂದಷ್ಟು ವಿಚಾರಗಳಿದಾವೆ ಅಷ್ಟೇ ಇಲ್ಲೇ. ಅಂದರೆ ಇವತ್ತಿನ ರಾಜಕಾರಣ ಬೇರೆ, ನಮ್ಮ ಪ್ರಜಾಕೀಯ ಬೇರೆ. ರಾಜಕಾರಣದಲ್ಲಿ ಏನು ಅಂತಂದರೆ ಇವತ್ತು ಯಾವುದೋ ಒಂದು ಪಕ್ಷದಲ್ಲಿ ನಿಂತಿರುವಂತಹ ಅಭ್ಯರ್ಥಿ ಮತ ಹಾಕಿ ಜನ ಗೆದ್ದ ಮೇಲೆ ಅವ್ರನ್ನ ಯಾವುದೇ ಥರ ಒಂದು ಉತ್ತರನೂ ಕೇಳಲ್ಲ. ಯಾಕಂತಂದರೆ ಸರ್ಕಾರ ಯಾವುದೋ ಒಂದು ಅಮೆಂಡ್ಮೆಂಟ್ನ ತರುತ್ತೆ, ಸರ್ಕಾರ ತರುತ್ತೆ, ಗೋಹತ್ಯೆ ಯಾವುದೋ ಒಂದು ನಿಷೇಧ ಕಾಯ್ದೆ ತರೋದು. ಸರ್ಕಾರಗಳು, ರಾಜಕಾರಣಿಗಳು ಅವ್ರಿಗೆದವರೇ
ಅಮೆಂಡ್ಮೆಂಟ್ನ ಸೂಚನೆ ಕೊಡ್ತಾರೆ. ಏನು ಅಂತಂದರೆ ಜನಗಳ ಹತ್ರ ಯಾರೂ ಸಹ ಅಭಿಪ್ರಾಯನೇ ಆಗಲಿ ಏನೇ ಆಗಲಿ ಕೇಳಲ್ಲ. ಏನಕ್ಕೆ ಅಂತಂದರೆ ಮತದಾರ ಎಲೆಕ್ಷನ್ ಮಾಡೋಂಥ ವ್ಯಕ್ತಿ ಅಲ್ಲಿದ್ದಾನೆ, ಅವನು ಕೊಟ್ಟರೆ ಸಾಕು ಅಂತ ಹೇಳ್ತಾರೆ. ಆದರೆ ನಮ್ಮ ಪ್ರಜಾಕೀಯ ಅಪ್ಲಿಕೇಶನಲ್ಲಿ ಜನಗಳು ಇದು ಸರಿನಾ ತಪ್ಪಾ ಅಂತ ಕೇಳಿದ್ರೆ ಅದಾದಮೇಲೆ ನಾವು ಸರ್ಕಾರ ಕೊಡೋದು ಅಂತ ಇದು. ಹೌದು, ಇದೇ ಜನಕ್ಕೆ ಅರ್ಥ ಆಗಬೇಕಾಗಿರೋದು. ನಿಮ್ಮ ಅಭಿಪ್ರಾಯಕ್ಕೆ ಬೆಲೆ ಇರೋದೇ ಪ್ರಜಾಕೀಯ. ನೀವೆಲ್ಲ ಅನ್ಕೊಬೋದು ಎಲ್ಲರೂ ಒಂದೊಂದು ಹೇಳಕ್ಕೆ ಸಾಧ್ಯನಾ, ಹಂಗಲ್ಲ. ಅದು ಒಟ್ಟಾರೆಯಾಗಿ ನಿಮ್ಮ ಅಭಿಪ್ರಾಯ ತಗೊಳ್ಳೇಬೇಕು, ಏನೇ ಡಿಸಿಷನ್ ತೊಗೊಬೇಕು ಅನ್ನೋದೇ SOP ಇರೋದು ನಮ್ಗೆ. ಸೊ ಜನರನ್ನು ಕೇಳಲೇಬೇಕು ಅವರು. ಸೊ ಜಾಸ್ತಿ ಜನ ಯಾವುದನ್ನು ಬಯಸ್ತಾರೆ, ಯಾವ್ದು ತುಂಬ ಇಂಪಾರ್ಟೆಂಟ್ ಇದೆ ಅದನ್ನು ಮಾಡಬೇಕಾಗತ್ತೆ. ಸೊ ಇದು ಮೇಯ್ನ್ ಸಿದ್ಧಾಂತ ನಮ್ದು. ಅಂದರೆ 2018ರಿಂದ ಉಪೇಂದ್ರ ಅವರು ಹಲವಾರು ಮಾಧ್ಯಮಗಳಲ್ಲಿ ಪ್ರಜಾಕೀಯದ ಬಗ್ಗೆ ಆಗಲಿ ತಮ್ಮ ಫೇಸ್ಬುಕ್ ಅಲ್ಲಿ ಲೈವ್ ಬಂದು ಸಹ ಜನಗಳಿಗೆ ಹೇಳಿದ್ದೀರ. ಆದರೆ ಸಡನ್ನಾಗಿ ತಮಿಳುನಾಡು ಚುನಾವಣೆ ಆದ ಮೇಲೆ ಉಪೇಂದ್ರ ಅವರ ಹೆಸರು ಎಲ್ಲ ಕಡೆ ಮುಂಚೂಣಿ. ಏನು ಅಂತಂದರೆ ಮುಂದಿನ CM ಉಪೇಂದ್ರ ಪಕ್ಷ ಯಾವಾಗ ಬರುತ್ತೆ, ಉಪೇಂದ್ರ ಎಲ್ಲಿ ನಿಂತ್ಕೋತಾರೆ, ಯಾವಾಗ ನಿಂತ್ಕೋತಾರೆ ಅನ್ನೋ ಪ್ರಶ್ನೆ. ಅಲ್ಲ, ಅದೇ ಹೇಳಿದ್ನಲ್ಲ, ನಾನು ಹೇಳ್ತಾನೆ ಇದ್ದೀನಿ, ನಿಮ್ಮ ಕೈಯಲ್ಲೇ ಇದೆ ಇವಾಗ. ಯಾಕಂದರೆ 1 ವರ್ಷ ಗ್ಯಾಪ್ ಕೊಟ್ಟಿದೆ ನೋಡೋಣ ಅಂತ. ಯಾಕಂದರೆ ಜನರ ಇನ್ವಾಲ್ವ್ಮೆಂಟ್ ಎಷ್ಟಿದೆ ನಾನು ನೋಡಬೇಕಲ್ವಾ. ಜನಕ್ಕೆ ನಿಜವಾಗ್ಲೂ ಬೇಕು ಅನ್ಸರಿ ನಾನು ಯಾವಾಗಲೂ ಇದ್ದೀನಿ, ನಾನು ಹೇಳೋದು ವಿಚಾರ ಹೇಳಿದ್ದೀನಿ. ಸೊ ಜನಕ್ಕೆ ಅನ್ನಿಸ್ಬೇಕು ಹೌದು ಒಂದು ಕಂಪ್ಲೀಟ್ ಬದಲಾವಣೆ ಬೇಕು ಅಂತ. ಸುಮ್ಮನೆ ಬದಲಾವಣೆ ಅಂದರೆ ಪ್ರಯೋಜನ ಇಲ್ಲ. ಅದು ಆ ಕಂಪ್ಲೀಟ್ ಬದಲಾವಣೆಗೆ ಎಲ್ಲರೂ ಇನ್ವಾಲ್ವ್ ಆಗಬೇಕು. ನಾನು ಹೇಳಿದ್ದು ಎಲ್ಲರೂ ಅಂದರೆ ನೀವೆಲ್ಲ 100% ನೀವೇ ಮಾಡಿ ಅಂತ ಹೇಳ್ತೀರ. ಒಂದು 5% ಮಾಡಿ, ಮಿಕ್ಕಿದ್ದು ನಾನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಗೆ ಏನಾರು ಅನಿಸಿದ್ರೆ ನಾನೇ ನಿಂತ್ಕೊಬೇಕು ಚುನಾವಣೆಗೆ, ಖಂಡಿತ ಅದಕ್ಕೂ ನಾನು ರೆಡಿ. ಬಟ್ ನನಗೆ ನಿಮ್ಮ ಸಪೋರ್ಟ್ ಭಾಳ ಮುಖ್ಯ. ಅದು ಯಾವ ಥರ ಸಪೋರ್ಟು, ಸುಮ್ಮನೆ ಉಪೇಂದ್ರ ಬಂದರು ಉಪೇಂದ್ರ ಸಪೋರ್ಟ್ ಮಾಡಿಬಿಡ್ತೀವಿ ಎಲ್ಲ ಮಾಡಿಬಿಡ್ತಾರೆ ಹಂಗಲ್ಲ. ಸೊ ಈ ರೀತಿಲಿ ನೀವು ಇದು ಮಾಡಬೇಕು. ನಾಳೆ ಪ್ರಚಾರಗಳಿಲ್ಲದೆ ಇರ್ಬೋದು, ನಮ್ಮ ಬ್ಯಾನರ್ಗಳೆಲ್ಲೂ ಕಾಣಿಸ್ದೇ ಇರ್ಬೋದು. ಅವಾಗ ನೀವು ಧೃತಿಗೆಡಬಾರ್ದು, ಏನು ಹೇಳಿ ಡಿಸ್ಟರ್ಬ್ ಆಗಬಾರ್ದು. ಇಂಡಿಪೆಂಡೆಂಟಾಗಿ ಥಿಂಕ್ ಮಾಡಬೇಕು. ನಮ್ದು ಇದಪ್ಪ, ನಾವು ಕೆಲಸಗಾರನೇ ಆಯ್ಕೆ ಮಾಡೋದು, ನಮಗೆ ಬೇಕಾಗಿಲ್ಲ ಅವ್ರು ಬರೋದು. ಎಲೆಕ್ಷನ್ ಮುಗಿದ್ರ ಮೇಲೆ ಅವರು ಆಯ್ಕೆ ಆದಮೇಲೆ ಬರಬೇಕು, ನಮ್ಮ ಟಚ್ಚಲ್ಲಿ ಇರಬೇಕು. ಇದು ಸಿದ್ಧಾಂತ. ಇದಕ್ಕೆ ನಾವು ವೋಟ್ ಹಾಕಬೇಕು ಅಂತ ಜನ ಡಿಸೈಡ್ ಮಾಡಬೇಕು. ಅಂದರೆ ಜನ ಬದಲಾವಣೆ ಬಯಸ್ತಾರಂತೂ ಸತ್ಯ ಸರ್. ಯಾಕಂತಂದರೆ ತಮ್ಮ ಪಕ್ಷದ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಚೇತನ್ ಅನ್ನೋ ವ್ಯಕ್ತಿ ಸಾಮಾಜಿಕ ಜಾಲತಾಣ ಹಾಕಿದ್ದಾರೆ. ಅಂತಂದರೆ ತಾವು ರಜೆ ಹಾಕಬೇಕಾದ್ರೆ PDOಗೆ ರಜೆ ಅರ್ಜಿ ಬರೀತಾರೆ, ನಾನು ನನ್ನ ವೈಯಕ್ತಿಕ ಕಾರಣದಿಂದ 3 ದಿನ ರಜೆ ಹೋಗ್ತಿದ್ದೀನಿ ಅಂತ. ನಿಜಕ್ಕೂ ಸಹ ಇದು ಒಂದು ಉತ್ತಮ ಸಂದೇಶ ಜನಗಳಿಗೆ. ಆದರೆ ಅವರೆಲ್ಲೂ ಸಹ ಧೃತಿಗೆಟ್ಟಿಲ್ಲ. ಏನು ಅಂತಂದರೆ ನಾನು ಒಬ್ಬ ಮಾಡ್ತಾಯಿದ್ದೀನಿ, ನಾನೆಲ್ಲ ಹುಚ್ಚ ಅಂತಾರೆ ಅಂತ ನಿಜವಾಗ್ಲೂ ಇಟ್ಟಿಲ್ಲ. ಈ ರೀತಿ ಬದಲಾವಣೆ ನಮಗೆಲ್ರಿಗೂ ಬೇಕು. ಇವಾಗ ಅಪ್ಲಿಕೇಶನಲ್ಲಿ ಪ್ರಜಾಕೀಯ ಅಪ್ಲಿಕೇಶನ್ 52,000 ಜನ ರಿಜಿಸ್ಟರ್ ಆಗಿದ್ದಾರೆ. ಇತ್ತೀಚೆಗೆ ಬಂದಂತಹ ಸಡನ್ನಾಗಿ ಆಗಿದ್ದು ಈ ಕ್ರಾಂತಿ 5 ಲಕ್ಷ ಆಗ್ಬೋದು, 50 ಲಕ್ಷ ಆಗ್ಬೋದು, 5 ಕೋಟಿ ಆಗ್ಬೋದು. ಆದರೆ ರಿಜಿಸ್ಟರ್ ಆಗಿರೋರೆಲ್ಲ ವೋಟ್ ಹಾಕ್ತಾರೆ ಅಂತ ಅನಿಸುತ್ತಾ? ಇಲ್ಲ, ಹಂಗೆ ನೀವು ಡೌಟ್ ಪಡ್ತಾ ಹೋದರೆ ಜೀವನನೇ ಅಲ್ಲ ಅದು. ಎಲ್ಲ ಬಂದ್ರ ನೀವು ಮಾಡ್ತಾರ ಗಿಡ್ತಾರ, ಅದ್ರ ಆನ್ಸರ್ ಜನನೇ ಕೊಡ್ತಾರೆ ಅಷ್ಟೇ. ನಾವು ಇಲ್ಲಿ ಕೂತ್ಕೊಂಡು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಅದನ್ನು. ಖಂಡಿತ ಬಂದು ಅವ್ರಿಗೆ ಇಷ್ಟ ಆದರೆ ಖಂಡಿತ ಇದು ಸಾಧ್ಯ ಇದೆ ಅನ್ಸಿದ್ರೆ ಖಂಡಿತ ಆಗುತ್ತೆ. ಇತ್ತೀಚೆಗೆ ತಮ್ಮೊಂದು ವಿಡಿಯೋ ತುಂಬ ವೈರಲ್ ಆಯಿತು ಸರ್, ನಿಮ್ಮ ಗಮನಕ್ಕೂ ಬಂದಿರುತ್ತೆ. ಏನು ಅಂತಂದರೆ ಕನಕೋತ್ಸವದಲ್ಲಿ ಒಂದು ಹೇಳಿಕೆಯನ್ನು ಕೊಡ್ತೀರಾ. ಯಾಕಂತಂದರೆ ನೀವು ತುಂಬ ವರ್ಷ ಆಗಿರುತ್ತೆ ಆ ಕಡೆ ಹೋಗಿ, ನಾನು ತುಂಬ ವರ್ಷ ಆಗಿತ್ತು ಈ ಯಾವುದು ದಯಾನಂದ ಸಾಗರ್ ಆಸ್ಪತ್ರೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು ನೋಡಿ ಚೆನ್ನಾಗಿದೆ ಅಂತ ಹೇಳಿದೆ, ಯಾವುದೋ ಹೊರದೇಶ ಬಂದೆ ಅಂತ ಹೇಳಿದ್ರು. ಅದೇ ಜನ ಇವತ್ತು ಹಲವಾರು ಜನ ನಿಮ್ಮ ವಿಡಿಯೋ ನೋಡಿ ಮಾತಾಡಿದ್ರು. ಏನಂತ ಅಂತಂದರೆ ನಾವು ಕನಕಪುರದಲ್ಲಿ ಒಂದು ಬದಲಾವಣೆ ಬೇಕು ಅಂತ ಬಯಸ್ತಾ ಇದ್ವಿ. ಎಷ್ಟೋ ಜನ ಯುವ ಸಮೂಹ ಅನ್ಕೊತಾ ಇತ್ತು ಏನಂತ, ಇಲ್ಲಿ ಆಡಳಿತ ರೌಡಿಸಮ್ ಆಡಳಿತ ಆಗಿರ್ಬೋದು ಅಥವಾ ಯಾವುದೋ ಭಯದ ವಾತಾವರಣ ಇತ್ತು, ನಾವು ಬದಲಾವಣೆ ಬೇಕು ಅಂತ ಬಯಸ್ತಾ ಇದ್ವಿ. ಆದರೆ ಉಪೇಂದ್ರ ಸರೇ ಬಂದ್ಬಿಟ್ಟು ಒಳ್ಳೆ ಆಡಳಿತ ಕೊಡ್ತಾವ್ರೆ ಅಂತ ಹೇಳಿದ್ರು. ಹಾಗಾದರೆ ಕನಕಪುರದಿಂದ ಪ್ರಜಾಕೀಯ ಅಭ್ಯರ್ಥಿ ಯಾರು ಬರಲ್ವಾ ಅಂತ? ಎಲ್ಲ ನೋಡಿ, ಅವ್ರು ಪ್ರಜಾಕೀಯನ ಅರ್ಥನೇ ಮಾಡ್ಕೊಂಡಿಲ್ಲ ಅಂತಷ್ಟೇ ಆ ಥರ ಹೇಳೋರು. ಸುಮ್ಮನೆ ಪ್ರಜಾಕೀಯ ಅನ್ಬೋದು. ಆ ಪ್ರಜಾಕೀಯ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ. ಇಲ್ಲಿ ಯಾರೋ ಒಬ್ಬರು ಗಿಟ್ಮೆಂಟ್ ಅದು ಇಂಪಾರ್ಟೆಂಟ್ ಆಗಲ್ಲ. ನಾನು ಮುಂಚೆಯಿಂದನೂ ಹೇಳ್ತಾ ಇದ್ದೀನಿ. ಈಗ ನನ್ನ ವೈಯಕ್ತಿಕ ಬೇರೆ, ನನ್ನ ಪರ್ಸ್ನಲ್ ಬೇರೆ, ಇದು ಬೇರೆ. ಅದಕ್ಕೆ ನನ್ನ ಪಕ್ಷನೇ ಬೇರೆನೇ ಮಾಡಿರೋದು ಆ್ಯಕ್ಚುಲಿ. ಇವಾಗ ನಾನು ಆ ಪಕ್ಷಕ್ಕೆ ಪ್ರೆಸಿಡೆಂಟು ಅಲ್ಲ, ಏನು ಹೇಳಿ ಬೇರೆನೇ ಮಾಡಿದ್ದೆ ಅಂತ. ರಿಯಲ್ ಪ್ರಜಾಕೀಯ ಅಂತ ನಿಮ್ಮ ಕೈಗೆ ಕೊಟ್ಟಿರುವಂಥ ಪಕ್ಷ ಜೊತೆಲಿ ನಾನು ಇರ್ತೀನಿ ಅಂತಲೂ ಹೇಳ್ತೇನೆ. ನಾನು ಎಸ್ಕೇಪ್ ಆಗ್ತಾ ಇಲ್ಲ. ಏನಂದರೆ ಒಬ್ಬರನ್ನ ಬೈಯೋದೇ ಒಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಇಲ್ಲಿ. ನಾನೊಂದು ಪಕ್ಷ ಮಾಡ್ಕೊಂಬಂದ್ರೆ ಇರೋನ್ನೆಲ್ಲ ಬೈತಾ ಇರೋದಕ್ಕೆ ಒಂದು ಇದಾಗ್ಬಿಟ್ಟಿದೆ. ಬೈದರೆ ಅವ್ನು ಒಳ್ಳೆಯವನು ಅಂತ. ಹಂಗಲ್ಲ, ಅದು ಒಳ್ಳೇದು ನನಗೆ ಅನಿಸಿದ್ದು ನಾನು ಹೇಳಿದೆ ಅಲ್ಲಿ. ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಲಿ ಜನ ಬದಲಾವಣೆಯನ್ನು ಬಯಸ್ತಾರೆ, ಅವ್ರಿಗೇನೋ ಬೇಕಾಗಿದೆ, ಅದು ಇಂಪಾರ್ಟೆಂಟು. ನನ್ನ ಹೇಳಿಕೆ ಅಲ್ಲ. ಅವ್ರು ನನ್ನ ಹೇಳಿಕೆಯಿಂದ ಬದಲಾವಣೆ ಬೇಡ ಅನ್ಕೊಂಡ್ರೆ ಅವ್ರ ಇಷ್ಟ. ಚೆನ್ನಾಗಿರೋದನ್ನ ಯಾಕೆ ಬದಲಾವಣೆ ಬೇಕು? ಚೆನ್ನಾಗೆಲ್ಲ ಆಗ್ತಿದೆ ಅಂದರೆ ಅವರು ಅದೇ ಕಂಟಿನ್ಯೂ ಆಗಲಿ. ಇದೇ ಕನಕಪುರ ಕ್ಷೇತ್ರದ ಜನರು ಏನಾದರೂ ನಮ್ಮ ಪ್ರಜಾಕೀಯ ಅಪ್ಲಿಕೇಶನಲ್ಲಿ ರಿಜಿಸ್ಟರ್ ಆಗಿ
ಬದಲಾವಣೆಗಳ ತರ್ತಾರೆ, ಉಪೇಂದ್ರ ಅವರೇ ಇಲ್ಲಿ ನಿಂತ್ಕೋಬೇಕು ಅಂತ ಅವರೇ ಎಲ್ಲ ಅಭ್ಯರ್ಥಿಗಳು ಹೇಳಿದ್ರೆ ಕನಕಪುರದಲ್ಲಿ ಎಲೆಕ್ಷನ್ ನಿಂತ್ಕೊಂತೀರಾ ಸರ್? ಅಲ್ಲ ನೋಡೋಣ, ಅದು ನಮ್ಗೆ ಗೊತ್ತಿಲ್ಲಲ್ಲ ಏನು ಹೇಳ್ತಾರೆ, ಹೆಂಗೆ ಬರ್ತಾರೆ, ಎಷ್ಟು ಜನ ಹೇಳ್ತಾರೆ, ಅದೆಲ್ಲ ನೋಡ್ಬಿಟ್ಟು ಆಮೇಲೆ ಖಂಡಿತ ಜನಗಳಿಗೆ ಏನು ಹೇಳ್ತಾರೋ ಅದನ್ನು ನಾನು ಕೇಳಲೇಬೇಕು. ಆ್ಯಕ್ಚುಲಿ ಅದೇ ಪ್ರಜಾಕೀಯ ಅಂತ ಹೇಳ್ತಾ ಇರೋದು. ಈಗ ಮುಂದಕ್ಕೆ GB ಎಲೆಕ್ಷನ್ ಬರ್ತಾಯಿದೆ ಸರ್. 198 ಕ್ಷೇತ್ರ ಇದ್ದಿದ್ದು 396 ಆಗಿದೆ. 396ಕ್ಕೆ ಈಗಾಗಲೇ ಏನಾದ್ರು ರಿಜಿಸ್ಟರ್ ಆಗಿರೋಂಥವ್ರು ಏನಾದ್ರು ಡಿಸ್ಕಷನ್ ನಡೀತಾ ಇದೆ ಸರ್ ಅಪ್ಲಿಕೇಶನ್ಲಿ, ಅಥವಾ ಅಭ್ಯರ್ಥಿಗಳೆಲ್ಲ ರೆಡಿ ಆಗ್ತಾ ಇದ್ದಾರೆ? ಇಲ್ಲ, ರೆಡಿ ಆಗ್ತೀಯ. ನಾನು ಹೇಳ್ತೀನಿ ಈಗಲಿಂದನೇ ಶುರು ಮಾಡ್ರಪ್ಪ. ಈಗಲಿಂದನೇ ನೀವು ಎಲ್ಲರಿಗೂ ಮೆಸೇಜ್ ಮಾಡಿ, ವೋಟರ್ಸ್ ಇನ್ವಾಲ್ವ್ ಮಾಡಿಸಿ, ವೋಟರ್ಗಳು ನೀವು ಸ್ಟಾರ್ಟ್ ಮಾಡಿ ಇಂಟರ್ವ್ಯೂ ಮಾಡೋದಕ್ಕೆ, ನಿಮಗೆ ಕರೆಕ್ಟ್ ಅನ್ನೋ ಒಂದು ರೇಟಿಂಗ್ ಕೊಡಿ, ಈಗಲಿಂದ ಸ್ಟಾರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಖಂಡಿತವಾಗ್ಲೂ ಸರ್, ಯಾಕಂತಂದರೆ ನಾವು ಒಬ್ಬ ಸಾಮಾನ್ಯ ವ್ಯಕ್ತಿ ಅಥವಾ ಇವನ್ಯಾವುದೋ ಫೇಮಲ್ ಇದ್ದಾನೆ ಅಂತ ನಾವು ಖಂಡಿತವಾಗ್ಲೂ ನಮ್ಮ ವಾಹಿನಿ ಹೇಳ್ತಾ ಇಲ್ಲ. ಯಾಕಂತ ನಾನು ಒಬ್ಬ ನಿಮ್ಮ ಅಭಿಮಾನಿ ಆಗಿರೋದ್ರಿಂದ ನಾನು ಸಹ ಪ್ರಜಾಕೀಯದಲ್ಲಿ ರಿಜಿಸ್ಟರ್ ಆಗಿದ್ದೀನಿ. ನನಗೆ ಬದಲಾವಣೆ ಬೇಕು. ನನ್ನಿಂದ ಮಾತ್ರ ಸಾಧ್ಯ ಇಲ್ಲ, ನನ್ನಂಥ 100 ಜನ, 1000 ಜನ, 1,00,000 ಜನ ಬದಲಾಗಬೇಕು. ಅದಕ್ಕೆ ನಿಮ್ಮ ಸಪೋರ್ಟ್ ಹೇಗಿರುತ್ತೆ? ನೋಡಿ, ನಾನು ಮ್ಯಾಕ್ಸಿಮಮ್ ಮಾಡ್ತಾ ಇದ್ದೀನಿ, ಎಷ್ಟು ಸಾಧ್ಯವೋ ಆ ವಿಚಾರನ ತಲುಪಿಸ್ತಾ ಇದ್ದೀನಿ. ನಿಮ್ಮಿಂದ ಒಬ್ಬರಿಂದ ಸಾಧ್ಯ ಇಲ್ಲ ಅನ್ನೋದು ಪ್ರಜಾಕೀಯ ಅಲ್ಲ, ನನ್ನ ಒಬ್ಬನಿಂದ ಸಾಧ್ಯ ಅನ್ಕೊಳ್ಳೋದು ಪ್ರಜಾಕೀಯ. ಮತ್ತು ಆ ಕಡೆ ಈ ಕಡೆ ನೋಡಿಬಿಟ್ಟು 1,00,000 ಜನ ಬಂದ್ರ, 2,00,000 ಜನ ಬಂದ್ರ, ಇಲ್ಲ ನಾನು ಆ ಕಡೆ ಹೋಗ್ಬಿಡ್ಲಾ ಈ ಕಡೆ ಹೋಗ್ಬಿಡ್ಲಾ, ನಾನು ಇಂಡಿಪೆಂಡೆಂಟ್ ಅಲ್ಲ. ಇಂಡಿಪೆಂಡೆಂಟ್ ಆಗಿ ಥಿಂಕ್ ಮಾಡೋರು ಮಾತ್ರ ಪ್ರಜಾಕೀಯ ಅಷ್ಟೇ. ಡಿಪೆಂಡ್ ಆಗಿರೋ ಪ್ರಜಾಕೀಯ ವರ್ಕೌಟೇ ಆಗಲ್ಲ. ಅಲ್ಲ, ಅದೇ ಒಂದು ಉದಾಹರಣೆ ಏನಂತ ಹೇಳಿದ್ರೆ 2018 ಸೆಪ್ಟೆಂಬರ್ 19ಕ್ಕೆ ನಾನು ಅದೇ ಕಾಕಿ ಶರ್ಟ್ ಹಾಕ್ಕೊಂಡು 40 ಜನನ್ನ ಕರ್ಕೊಂಡೋಗಿ ನಮ್ಮ ನಡೆ ಪ್ರಜಾಕೀಯದ ಕಡೆ ಅಂತ ವಿಡಿಯೋ ಮಾಡಿದ್ವಿ. ನಿಜಕ್ಕೂ ಸಹ ಅವತ್ತೆಲ್ಲ ಹೇಳಿದ್ರು ಇವನು ಕೆಲಸ ಇಲ್ಲ ಮಾಡೋದಕ್ಕೆ, ಉಪೇಂದ್ರ ಅಂತ ಅಭಿಮಾನಿ, ಸಿನಿಮಾ ನೋಡಿ ಅಭಿಮಾನಿ ಆಗ್ಬಿಟ್ಟವನು, ಇವನು ಹುಚ್ಚ ಇವನು ಅಂತ ಹೇಳಿದ್ರು. ಅದೇ ಜನ ನಿಜಕ್ಕೂ ಇವತ್ತು ನಾನು ಕರೆ ಮಾಡಿ ಕೇಳ್ತಾರೆ, ನೀನು ಯಾವಾಗ ನೆಕ್ಸ್ಟ್ ಇಂಟರ್ವ್ಯೂ ಮಾಡೋದು, ನೀನು ನಿಮ್ಮ ಬಾಸ್ನ ಯಾವಾಗ ಇಂಟರ್ವ್ಯೂ ಮಾಡೋದು ಅಂತ. ಅವ್ರಿಗೆಲ್ಲರಿಗೂ ನಾನು ಉತ್ತರ ಕೊಡ್ತಾನೆ ಬರ್ತಿದ್ದೀನಿ. ಇಲ್ಲಿ ನಾವು ನಿಮ್ಮನ್ನ ಬರೀ ಪ್ರಶ್ನೆ ಮಾಡಲಿಕ್ಕೆ ಅಥವಾ ಉಪೇಂದ್ರ ಏನು ಮಾಡ್ತಾರೆ ಅನ್ನೋದಕ್ಕೆ ಹೆಚ್ಚಾಗಿ, ಉಪೇಂದ್ರ ಅವರು ಅನ್ನೋಕ್ಕೆ ಹೆಚ್ಚಾಗಿ ನಾನೇನು ಬದಲಾವಣೆ ಮಾಡ್ತೀನಿ ತುಂಬ ಮುಖ್ಯ. ಅದಕ್ಕೆ ಸಪೋರ್ಟಾಗಿ ನೀವು ಇದ್ದೀರ ಅನ್ನೋದು ನಾನು ಜನಕ್ಕೆ ತೋರಿಸ್ಬೇಕಷ್ಟೇ. ಯಾಕಂತಂದರೆ ನೀನೇನು ಬದಲಾವಣೆ ಮಾಡ್ತೀಯಾ, ನಿಮ್ಮ ಊರಲ್ಲಿ, ಈಗ ನನ್ನ ಊರಲ್ಲಿ, ಈಗ ನಂದು ಒಂದು ಹಳ್ಳಿಗಾಡು ಪ್ರದೇಶ, ಆ ನನ್ನ ಗ್ರಾಮ ಪಂಚಾಯತಿಯಲ್ಲಿ ಏನು ಬದಲಾವಣೆ ಬೇಕು ನನಗೆ ಅಂತ ನಾನು ಬಯಸ್ತೀನಿ. ಅದು ಇಲ್ಲಿ ಕೂತಿರೋಂಥ ಉಪೇಂದ್ರ ಅವ್ರಿಗೆ ಖಂಡಿತವಾಗಿ ಗೊತ್ತಿಲ್ಲ. ನಾನು ಆ ಅಪ್ಲಿಕೇಶನಲ್ಲಿ ಏನು ಬದಲಾವಣೆ ಬೇಕು ಅಂತ ಹೇಳಿದ್ರೆ ನೀವು ಅದಕ್ಕೆ ಮಾರ್ಗದರ್ಶಕರಾಗ್ತೀರ. ಇಲ್ಲ, ಖಂಡಿತ ನಿಮಗೆ ಹೇಳಿದ್ರೆ ನೀವು ವರ್ಕರ್ನೇ ಹಂಗೆ ಇಟ್ಕೊಬೋದು ಇದರಲ್ಲಿ, ಈ ಸಿಸ್ಟಮಲ್ಲಿ. ಇವಾಗ ಒಂದು ಸಣ್ಣದು ನೀವು ಹೇಳಿದ್ರಿ, ಒಂದು ವಿಲೇಜ್ ಪಂಚಾಯತ್ ಅಂತ, ಅಲ್ಲಿ ಎಷ್ಟು ಜನ ಇರ್ಬೋದು ನೀವು ಹೇಳಿ? ನಿಮ್ಮ ವಿಲೇಜ್ ಪಂಚಾಯತಲ್ಲಿ ಎಷ್ಟು ಜನ ವೋಟರ್ಸ್ ಇರ್ಬೋದು? 6,000 ಜನ ವೋಟರ್ಸ್ ಇದ್ದಾರೆ. 6,000. ಯಂಗ್ಸ್ಟರ್ಸ್ ಎಷ್ಟು ಜನ ಇರ್ಬೋದು ಅದರಲ್ಲಿ? 2,500 ಜನ ಇದ್ದಾರೆ. 2,500 ಜನ. ನೀವೊಂದು ಈಗ ಒಂದು 2,000 ಜನ ಬಂದ್ರೆ ಅಂದ್ಕೊಳ್ಳಿ ಇದರಲ್ಲಿ, ಈ ಪ್ರಜಾಕೀಯ ಇದರಲ್ಲಿ ಬಂದರೆ 2,000 ಜನ ಡಿಸೈಡ್ ಮಾಡ್ಕೊಬೋದು, ನಮ್ಗೆ ಇದೇ ಥರ ಬೇಕು, ಹಿಂಗೆ ಬೇಕು, ನಾವು ಇವ್ರನ್ನೇ ಎಲೆಕ್ಟ್ ಮಾಡ್ತೀವಿ ಅಂತ ಮಾಡ್ಕೊಬೋದಲ್ವಾ? ಮಾಡ್ಕೊಬೋದು. ಒಂದು ಹಳ್ಳಿಲಿ ಎಲ್ಲಿ ಬೇಕಾದ್ರೂ ಸೇರ್ಬೋದು, ವಿಡಿಯೋ ಕಾಲ್ ಮಾಡ್ಬೋದು, ಫೋನ್ ಮಾಡ್ಬೋದು, ಮಾತಾಡ್ಬೋದು, ಎಲ್ಲ ಸಂಪರ್ಕ ವ್ಯವಸ್ಥೆನೂ ಮಾಡಿಕೊಟ್ಟಿದ್ದೀವಿ. ಅದರಲ್ಲಿ ಸೇರ್ಬೇಕಷ್ಟೇ. ಯಂಗ್ಸ್ಟರ್ಸ್ ಬರಬೇಕು, ಇದನ್ನು ಮಾಡಬೇಕು ಅಂತ. ಅವರಿಂದ ಮಾತ್ರ ಬದಲಾವಣೆ ಸಾಧ್ಯ. ಯಂಗ್ಸ್ಟರ್ಸ್ಗಳು ಕ್ರೇಜ್ ಹಿಂದೆ, ಫಾಲೋಯಿಂಗ್ ಹಿಂದೆ, ಅವರಿಂದ ಇವರಿಂದ ಹೋದರೆ ನನಗೇನೋ ಆ ಯಂಗ್ಸ್ಟರ್ಸಿಂದ ಏನೂ ಬದಲಾವಣೆ ಆಗಲ್ಲ ಅನ್ಸುತ್ತೆ. ಅಂದರೆ ಇವತ್ತಿನ ಯುವ ಸಮಾಜ ಈ ಬದಲಾವಣೆ ಬಯಸ್ತಾರಂತೂ ಸತ್ಯ ಸರ್. ಈಗ ನಾನು ಹೋಗ್ತೀನಿ, ಈಗ ನಮ್ಮೂರು ನಾನು ಹೋಗ್ತೀನಿ, ನಾನು ಎಲೆಕ್ಷನ್ ನಿಂತ್ಕೋತೀನಿ ಅಂತ ಹೇಳ್ತೀನಿ, ಅಥವಾ ಇಲ್ಲೇ ಬೆಂಗಳೂರು GB ಎಲೆಕ್ಷನ್ ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಹೇಳ್ತೀನಿ. ನಾನು ಜನಗಳಿಗೆ ಮನೆಗೆ ಹೋಗಿ ಅಥವಾ ಅಪ್ಲಿಕೇಶನ್ ಮುಖಾಂತರ ನಾನು ಏನೇ ಹೇಳಿದ್ರು ನನ್ನ ಹಿಂದೆ ಒಬ್ಬ ಫೇಮ್ ಇರೋಂಥ ವ್ಯಕ್ತಿ ಬೇಕು ಅನ್ನೋದು ಸತ್ಯ. ಏನಕ್ಕೆ ಅಂದರೆ ಜನ ನನ್ನನ್ನು ನೋಡ್ತಾರೆ, ಇಲ್ಲ ಅಂತಲ್ಲ, ಅಟ್ಲೀಸ್ಟ್ ಹೌದು ಇವ್ರ ಜೊತೆ ಉಪೇಂದ್ರ ಇದೆ, ನಾಳೆ ಉಪೇಂದ್ರ ಹೇಳೋದು ಮಾಡೋದ್ನೋ ಇಲ್ವೋ ಅಂತ ಪ್ರಶ್ನೆ ಮಾಡೋಕ್ಕಾದ್ರೂ ನೋಡ್ತಾರೆ. ಅಲ್ಲ, ಹೌದು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅಟ್ ದಿ ಸೇಮ್ ಟೈಮ್ ಜನಕ್ಕೂ ಆ ಜವಾಬ್ದಾರಿ ಬರಬೇಕಲ್ವಾ, ನಾವು ಕೇಳಬೇಕು. ನೀವು ಬರೀ ಫೇಮಸ್, ನನಗಿಂತ ಫೇಮಸ್ ವ್ಯಕ್ತಿ ಬಂದರೆ ಅವಾಗ ಚೇಂಜ್ ಆಗ್ಬಿಡ್ತೀರಾ ನೀವು? ನಿಮಗಿಂತ ಫೇಮಸ್ ವ್ಯಕ್ತಿ ಪ್ರಜಾಕೀಯಕ್ಕೆ ಬಂದರೆ ಜನ ಬದಲಾವಣೆ ಖಂಡಿತ ಬಯಸ್ತಾರೆ. ಮತ್ತೆ ಪ್ರಜಾಕೀಯಕ್ಕಲ್ಲ ನಾನು ಹೇಳ್ತಿರೋದು, ಯಾವುದೇ ಇದಕ್ಕೆ ಬಂದರೂ ಕೂಡ ನಿಮಗೆ ನೀವು ಫೇಮಸ್ ವ್ಯಕ್ತಿನೇ ಬೇಕು ಅಂದರೆ ಏನೋ ಅದು ಪ್ರಜಾಕೀಯ ಅಲ್ಲ. ಮತ್ತೆ ಏನು ಹೇಳಿ, ನಾಯಕತ್ವದ ರಾಜಕೀಯ. ಮತ್ತೆ ಅವ್ರು ಯಾರೋ ಬರ್ತಾರೆ, ಇವ್ರು ಯಾರೋ ಬರ್ತಾರೆ. ನೀವು ಇವಾಗ ನಾನು ಹೇಳಿದ ಯುವಕರೆಲ್ಲ ನೀವು ಸೇರ್ಕೊಂಡು ಮಾಡ್ಬೋದಲ್ವಾ? ನೀನು ಹೇಳಿರಲ್ಲ 50 ಜನ ಬಂದರು ಅಂತ, 50 ಜನ ನೀನು ಅಪ್ಲಿಕೇಶನಲ್ಲಿ ಹಾಕಿ ಬಂದ್ರಪ್ಪ, ನಾವೆಲ್ಲ ನಿಂತ್ಕೊಳ್ಳೋಣ, ಒಂದು 4 ಜನಕ್ಕೆ ಹೇಳೋಣ, ಇದನ್ನು ಎಲ್ಲರೂ ಇದ್ರೊಳಗೆ ತರೋಣ, ಎಲ್ಲನೂ ಸೇರಿಸೋಣ. ಏನು ಇಟ್ ಇಸ್ ಎ ಮ್ಯಾಟ್ರ್ ಆಫ್ ಎಷ್ಟು ದೊಡ್ಡ ಕೆಲಸ ಹೇಳಿ. ಕಾರ್ಯಕರ್ತರು ಕೆಲಸ ಮಾಡಲ್ವಾ? ಎಷ್ಟು ಜನ ಮಾಡ್ತಾರೆ. ಸ್ವಯಂ ಸೇವಕರು ಎಷ್ಟು ಜನ ಮಾಡಲ್ವಾ? ಆ ಥರ ಯುವಕರುಗಳು ಪ್ರಜಾಕೀಯಕ್ಕೋಸ್ಕರ ಮಾಡ್ಬೋದಲ್ವಾ? ಸರ್, ಇವತ್ತು ಸೋಷಿಯಲ್ ಮೀಡಿಯಾ ತುಂಬ ಸ್ಟ್ರಾಂಗ್ ಇದೆ. ಯಾವುದೋ ಒಂದು ವ್ಯಕ್ತಿನೇ ಬದಲಾವಣೆ ತರ್ತೀವಿ ಅಂತ ನೀವು ಮಾಡ್ತಾ ಇದ್ದಂಗೆ ಅವನ ಹತ್ರ ಇರೋಂತಹ ಒಂದು ಏನು ಅಂತ ಹೇಳ್ಬೋದು, ಈಗ ಅವನು ಪವರ್ ಯೂಸ್ ಮಾಡಿ ಅವನು ಹತ್ತಿಕ್ಕಂಥ ಕೆಲಸಗಳು ನಡೆಯುತ್ತೆ. ಯಾಕಂತಂದರೆ ಈಗ ಇತ್ತೀಚೆಗೆ ಒಂದು ಸುದ್ದಿ ಮಾಡೋದು, ಯಾರೋ ಒಂದು ಆಶ್ರಮದ್ದು ಯಾವುದೋ ಒಂದು ಸುದ್ದಿ ಮಾಡಿದ್ವಿ, ಯಾವುದೋ ಒಂದು ಮಾಧ್ಯಮದಲ್ಲಿ ಸುದ್ದಿ ನಡೆಯುತ್ತೆ, ನಡೆದಂತಹ ಘಟನೆ ಸತ್ಯ.
ನೋಡಿರೋಂತಹ ವಿಡಿಯೋ ಸತ್ಯ. ಆದರೆ ಅವನಿರೋಂಥ ಒಂದು ಏನು ಕೆಪಾಸಿಟಿಯಲ್ಲಿ ಅಥವಾ ಅವನಿರೋ ಪವರಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸುಳ್ಳು FIR ದಾಖಲು ಮಾಡ್ತಾನೆ. ಈ ರೀತಿ ನಮ್ಮ ಪ್ರಜಾಕೀಯದಲ್ಲೂ ಆಗ್ಬೋದು. ಏನಂತಂದರೆ ನಾಳೆ ಹೋಗಿ ನಾನು ಯಾರೋ ಕಾರ್ಪೊರೇಟರ್ GB ಎಲೆಕ್ಷನ್ ನಿಂತಿರ್ತಾರೆ, ಅವರೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡೋಕ್ಕೆ ರೆಡಿ ಇರ್ತಾರೆ. ಆಲ್ರೆಡಿ ರೆಡಿ ಇದ್ದರು, ಈಗ ರೆಡಿ ಇದ್ದಾರೆ. ಯಾಕಂದರೆ 10 ವರ್ಷ ಆಯಿತು ಚುನಾವಣೆ ನಡೆದು. ಏನಾದರೂ ಆ ಅಭ್ಯರ್ಥಿಗಳಿಗೆ ಇವರು ಧಮಕಿಗಳು ಹಾಕೋದಾಗಿರ್ಬೋದು, ಅಥವಾ ಇವರು ಏನಾದ್ರು ಮಾನಸಿಕವಾಗಿ ಅಥವಾ ದೈಹಿಕವಾಗಿ ಹಲ್ಲೆ ಮಾಡಿದ್ರೆ ಉಪೇಂದ್ರ ಸರ್ ಜೊತೆಲಿ ಇರ್ತಾರೆ. ಅಲ್ಲ, ಯಂಗ್ಸ್ಟರ್ಸ್ಗೆ ಇಷ್ಟು ಧೈರ್ಯ ಇಲ್ವಾ ಅಂತ ಕೇಳ್ತಿರೋದು ನಾನು. ಸರ್ ಧೈರ್ಯ ಅಂತಂದ್ರೆ ಏನಾಗುತ್ತೆ, ಒಪ್ಕೊಂಬಿಡಿ, ನಮ್ಗೆ ಆಗಲ್ಲ ಇಲ್ಲ ಸಿನಿಮಾ ಅಲ್ವಾ ಸರ್ ಇದು. ಸಿನಿಮಾದಲ್ಲಿ ಏನಾಗುತ್ತೆ ಬಿಡಿ, ನಿಜ ಜೀವನದಲ್ಲಿ ಸಿನಿಮಾಲಿ ಕ್ಲಾಪ್ಸ್ ಹೊಡಿಯಕ್ಕೆ ರೆಡಿ ನಾವು, ಯಾರೋ ಹೀರೋನ್ ನೋಡಿ. ಹೌದು, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಹೀರೋ ರೆಡಿ ಇಲ್ಲ. ಈ ಹೀರೋ ಆಗ್ತೀನಿ ಯಾಕಂದ್ರೆ ನನಗೆ ಅಂತ ಸಂಸಾರದ ಭಯ ಇರುತ್ತಲ್ಲ ಸರ್. ಯಾಕಂತಂದ್ರೆ ಭಯ ಇದ್ರೆ ನೀವು ಏನಕ್ಕೆ ಬರ್ತೀರಾ? ಇಲ್ಲ, ಬದಲಾವಣೆ ತರಬೇಕು ಅನ್ನೋ ಆಸೆ ಇಲ್ಲ. ಏನು ಆಸೆ ಇದ್ರೆ ಭಯ ಬಿಡಲೇಬೇಕು. ನನಗೆ ಈಜು ಕಲಿಬೇಕು ಅಂತ ಇಷ್ಟ, ನನಗೆ ನೀರು ಕಂಡ್ರೆ ಭಯ ಅಂದರೆ ಮುಳುಗಬೇಕು, ಸ್ವಲ್ಪ ನೀರು ಕುಡಿಬೇಕು. ಅಲ್ಲ, ಏನು ಮಾಡೋಕ್ಕಾಗಲ್ಲ. ಅದು ಪ್ರತಿಯೊಬ್ಬರು ರೆಡಿ ಆಗ್ಬೇಕಲ್ವಾ ಇಲ್ಲಿ. ಹೌದು, ಹಂಗೆ ಮಹಾತ್ಮ ಗಾಂಧಿ ಅವ್ರ ಜೊತೆಲಿ ಇದ್ದವರಲ್ಲ ಹಂಗೆ ಯೋಚನೆ ಮಾಡ್ಬಿಟ್ಟಿದ್ರೆ, ಬ್ರಿಟಿಷರು ನಮ್ಗೆ ಗುಂಡು ಹೊಡೆದ್ಬಿಟ್ರೆ, ನಮ್ಮನ್ನು ನೇಣಿಗೆ ಹಾಕ್ಬಿಟ್ರೆ, ನಮ್ಮನ್ನು ಜೈಲಿಗೆ ಹಾಕ್ಬಿಟ್ರೆ ಅಂತ ಯೋಚನೆ ಮಾಡಿದ್ರೆ ಆಗಿರೋದಾ? ಖಂಡಿತವಾಗ್ಲೂ ಇಲ್ಲ. ಮತ್ತೆ ನಾವು ಹಿಂದಿನವ್ರ ಬಗ್ಗೆ ಮಾತಾಡ್ತೀವಿ, ನಾವಿವಾಗ ಹೆಂಗಾಗ್ಬಿಟ್ಟಿದ್ದೀವಿ ಇಲ್ಲಿ, ಸಣ್ಣ ಪುಟ್ಟದಕ್ಕೆ ಭಯ ಪಡ್ತೀವಿ. ಅವ್ರು ಇದು ಮಾಡ್ಬಿಟ್ರೆ, ಇವ್ರು ಅದು ಮಾಡ್ಬಿಟ್ರೆ. ಅಲ್ಲ, ಇದು ಏನಂತಂದರೆ ಯುವಕರ ಮನಸ್ಥಿತಿಯಲ್ಲಿ ಇವತ್ತಿರೋದು ಸರ್. ಏನಕ್ಕೆ ಅಂತಂದರೆ ಪವರ್ ಯುವಕರ ಮನಸ್ಸಲ್ಲೇ ಇದು ಬಂದ್ಬಿಟ್ರೆ ಇನ್ನು ವಯಸ್ಸಾದವ್ರ ಕತೆ ಏನು? ಇವತ್ತು ಕಾನೂನು ಹಂಗೆ ಆಗಿದೆಯಲ್ಲ ಸರ್. ಸುಮ್ಮನೆ FIRಗಳಾಗ್ತಿದ್ದಾವೆ. ಸುಮ್ಮನೆ ಹಲ್ಲೆಗಳ ಮಾಡಿದಾಗ ಏನೋ ಈಗ ನಮ್ಮ ಮಾಧ್ಯಮದಲ್ಲಿ ಯಾವುದೋ ವಿಷಯಗಳನ್ನ ಬಿತ್ತರಿಸ್ತೀವಿ, ಸತ್ಯ ಅಂತ ಗೊತ್ತಿರುತ್ತೆ, ವಿಡಿಯೋ ಸಾಕ್ಷಿ ನಮ್ಮ ಹತ್ರ ಇರುತ್ತೆ. ಏನೋ ಹೋದಾಗ ಎಕ್ಸ್ಟ್ರಾಕ್ಷನ್ ಆಗ್ತಾರೆ, ಇಲ್ಲ ಡಿಫಾರ್ಮೇಷನ್ ಕೇಸ್ ಆಗ್ತಾರೆ. ಅಲ್ಲ, ಈಗ ಏನು ಹಂಗಾರೆ ಬದಲಾವಣೆ ಬೇಡ? ಹಂಗಾರೆ ಬದಲಾವಣೆ ಬೇಕು, ನಾವೇನು ಮಾಡೋಕ್ಕಾಗಲ್ಲ. ಈ ರೀತಿ ಪರಿಸ್ಥಿತಿ ಇದೆಯಲ್ಲ ಸರ್ ಅಂತ. ಈಗ ನಮ್ಮ ಪ್ರಜಾಕೀಯ ಅಪ್ಲಿಕೇಶನಲ್ಲಿ ಕಾನೂನು ವ್ಯವಸ್ಥೆ ತಪ್ಪು ಅಂತಲೇ ಹೇಳೋಕ್ಕೆ ಅವಕಾಶ ಇದೆ ಅಲ್ವಾ? ಎಲ್ಲವೂ ಇದೆ ರೀ ನಿಮ್ಮದೇ. ಅದು ಇದು ಬಿಗಿನಿಂಗ್ ಫಸ್ಟ್ ಸ್ಟೆಪ್ ಇಡೋಕ್ಕೆ ಯೋಚನೆ ಮಾಡಿದ್ರೆ ಇನ್ನು ಹೆಂಗಾಗತ್ತೆ? ಫಸ್ಟ್ ಸ್ಟೆಪ್ ಇಡೋಕ್ಕೆ ಭಯ. ನಾಳೆ ಇದ್ರೊಳಗೆ ಸರ್ ನಾನು ಬಂದ್ಬಿಟ್ರೆ ಯಾರೋ ಒಬ್ರು ಕೇಳ್ಬಿಟ್ರೆ, ಏನೋ ಪ್ರಜಾಕೀಯದೊಳಗೆ ಇದೆಯಾ ನೀನು ಅಂದ್ಬಿಟ್ರೆ ಅಂತ ಭಯ ಪಡ್ಕೊಂಡ್ರೆ ಏನು ಮಾಡೋಕ್ಕಾಗತ್ತೆ? ಪ್ರಜಾಕೀಯಕ್ಕೆ ಬರೋಂಥ ಯುವಕರು ನೀವು ಮೊದಲು ಗಟ್ಟಿಯಾಗಿರಬೇಕು. ಗಟ್ಟಿತನನ ತಗೊಂಡ್ರೆ ಮಾತ್ರ ಬದಲಾವಣೆ ಸಾಧ್ಯ. ಅಲ್ಲ, ಏನಿದೆ ಅದರಲ್ಲಿ? ನೀವು ಸತ್ಯವಾದ ಇದು ಮಾಡ್ಬೇಕಾದ್ರೆ ಏನಕ್ಕೆ ಭಯ ಪಡ್ಬೇಕು? ನಂಗೆ ಅರ್ಥ ಆಗ್ತಿಲ್ಲ. ಏನು ಮಾಡ್ಬಿಡ್ತಾರೆ, ಏನು ಆಗ್ಬಿಡುತ್ತೆ ಅಲ್ಟಿಮೇಟ್ಲಿ ಹೇಳಿ ನೋಡೋಣ. ಈಗ ರೋಡಲ್ಲಿ ಓಡಾಡ್ಬೇಕಾದ್ರೂ ಭಯ ಪಡ್ಕೊಬೋದು. ಆಕ್ಸಿಡೆಂಟ್ ಆಗ್ಬಿಟ್ರೆ, ನಾಳೆ ಗಾಡಿ ತೊಗೊಂಡೋಗ್ಬೇಕಾದ್ರೆ ಆಕ್ಸಿಡೆಂಟ್ ಆಗ್ಬಿಟ್ರೆ, ಆ ಥರ ನೆಗೆಟಿವ್ ಯೋಚನೆ ಮಾಡೋರಿಗೆ 100 ಇದೆ, ಪಾಸಿಟಿವ್ ಯೋಚನೆ ಮಾಡೋರಿಗೆ ಒಂದೇ ದಾರಿ. ಈಗ ಅದೇ ಚೇತನ್ ಹಂಗೆ ಯೋಚನೆ ಮಾಡ್ಬಿಟ್ಟಿದ್ರಲ್ಲಿ ಅರೆಹಳ್ಳಿಲಿ. ಹೌದು, ಮಾಡಿದ್ರು ಅವರು. ನವೀನ್ ಸೊಕ್ಕೆ ಅಂತ ಒಬ್ರು ಬಂದಿದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಓಪನ್ ಆಗಿ ಹೋಗಿ ಎಲ್ಲ ಕಡೆ ವಿಡಿಯೋ ಮಾಡ್ತಾರೆ. ಅವರು ಯುವಕರಲ್ವಾ, ಅವ್ರಿಗೇನು ದೊಡ್ಡ ಬ್ಯಾಕ್ಗ್ರೌಂಡ್ ಇದೆಯಾ? ಇಲ್ಲಲ್ಲ. ಅಂದರೆ ನಿಮ್ಮ ಪಕ್ಷದಲ್ಲಿ ಅಥವಾ ನಮ್ಮ ಪಕ್ಷದಲ್ಲಿ, ನಮ್ಮ ಪಕ್ಷ ಅಂತಲೇ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾವುದೇ ರೀತಿ ಸಮಾರಂಭ ಆಗಿರ್ಬೋದು, ಯಾವುದೇ ರೀತಿ ಬ್ಯಾನರ್ ಹೊಡೆಯೋದು ಖಂಡಿತವಾಗ್ಲೂ ಇರಲ್ಲ. ಹೌದು, ಏನೇ ಇದ್ರೂ ಸಹ ಅಪ್ಲಿಕೇಶನ್ ಮುಖಾಂತರ ನಾನು ಜನಗಳಿಗೆ ಪ್ರಶ್ನೆ ಮಾಡ್ತೀನಿ, ನಿಮಗೇನು ಬದಲಾವಣೆ ಬೇಕು ಅಂತ ಕೇಳ್ತೀನಿ. ಅವ್ರು ಹೇಳ್ತಾರೆ, ಅದ್ರ ಮುಖಾಂತರ ನಾನು ಕೆಲಸ ಮಾಡ್ತಾ ಹೋಗ್ತೀನಿ. ಒಂದು ದಿನ ನಾನು ಅಥವಾ ಎಲೆಕ್ಷನ್, ಈಗ GB ಎಲೆಕ್ಷನ್ ನಾನು ಗೆದ್ದರೆ ಕೆಲಸ ಸಿಕ್ಕಿದ್ರೆ ಕ್ಷಮೆ ಇರಲಿ, ಕೆಲಸ ಸಿಕ್ಕಿದ್ರೆ ಏನಾದರೂ ನಾನು ಕೆಲಸ ಮಾಡಿಲ್ಲ ಅಂತಂದರೆ ನನ್ನ ಆ ಕೆಲಸದಿಂದ ವಜಾ ಮಾಡೋಂಥ ಶಕ್ತಿ ಪ್ರಜೆಗಳಿಗೆ ಇರುತ್ತೆ. ಖಂಡಿತ ಇರುತ್ತೆ. ನಾಳೆ ಅವರೆಲ್ಲ ಸೇರ್ಕೊಂಡು ನಿಮ್ಮ ಜೊತೆ ಇದು ಮಾಡಿದ್ರೆ ನೀವು ಇಳಿಬೇಕು ಕೆಳಗಡೆ. ಈಗ ನಾನು ಇಳಿಗಲ್ಲ ಅಂತಂದರೆ ನಮ್ಮ ಪಕ್ಷದ ಹೌದು, ನಾನು ಖಂಡಿತ ಬಂದು ನಿಂತ್ಕೊಂತೀನಿ. ಅದೇ ಸರ್, ಜನಕ್ಕೆ ಏನು ಭಯ ಅಂತಂದರೆ, ಇವತ್ತು ಜನ ಏನು ಹೇಳ್ತಾ ಇಲ್ಲ ಅಂತಂದರೆ, ಅಥವಾ ನಿಮ್ಮ ಕಿವಿಗೆ ಏನು ಬೀಳ್ತಾ ಇಲ್ಲ ಅಂತಂದರೆ, ಇವತ್ತು ನಾನು ಒಬ್ಬರನ್ನ ಸೆಲೆಕ್ಟ್ ಮಾಡ್ತೀನಿ ಅಥವಾ ಎಲೆಕ್ಟ್ ಮಾಡ್ತೀನಿ, ಈ ಚೆನ್ನಾಗಿದ್ದಾರೆ ಉಪೇಂದ್ರ ಸರ್ ಅವ್ರದ ಅಭಿಪ್ರಾಯ, ನೀವು ಎಲೆಕ್ಟ್ ಮಾಡ್ರ ಮೇಲೆ ನನಗೆ ಕೆಲಸ ಕೊಟ್ರಿ ಅಂತ. ಓಕೆನಾ? ನನ್ನ ಜವಾಬ್ದಾರಿ ಅದು. ನೀವು ಒಬ್ಬನ ಎಲೆಕ್ಟ್ ಮಾಡಿದರೆ ಈ ಕಂಡೀಷನ್ ನೀವು ಬರಬೇಕು, ನಾನು ಬರ್ತೀನಿ. ಅದನ್ನೇ ಸರ್ ಹೇಳಿದ್ದೀವಿ. ಇವಾಗ ಜನಕ್ಕೇನು ಭಯ ಇದೆ ಅಂತಂದರೆ, ಭಯಕ್ಕಿಂತ ಕನ್ಫ್ಯೂಷನ್ಸ್ ಏನಂತಂದರೆ, ಹೌದು ಪ್ರಜಾಕೀಯ ಪಕ್ಷದಿಂದ ಸಿದ್ಧಾಂತಗಳು ಮತ್ತು ಹೌದು ನಮ್ಮಲ್ಲೇ ನಾಯಕರಾಗಬೇಕು ಅಥವಾ ಕೆಲಸ ಮಾಡೋಂಥವ್ನು ಬೇಕು, ಸರ್ಕಾರ ಸಂಬಳ ಕೊಡುತ್ತೆ, ಆ ಕೆಲಸಕ್ಕೆ ತಕ್ಕಂಗೆ ಇವ್ನು ಕೆಲಸ ಮಾಡಲಿ, ಸಂಬಳ ತಕ್ಕಂಗೆ ಅಂತಿದೆ. ನಾಳೆ ಏನಾದರೂ ಇವನು ಇದೇ ಥರ ಪಕ್ಷದಿಂದ ಪಕ್ಷ ಬದಲಾವಣೆ ಮಾಡಿದ್ರೆ, ಇಲ್ಲ ಅವಾಗ ಖಂಡಿತ ನಾನು ಇಡ್ತೀನಿ. ಅದನ್ನೇ ಜನ ಕೇಳ್ತೀನಿ. ನಾನು ಅದನ್ನೇ ನಿಮ್ಮನ್ನು ಕೇಳ್ತೀನಿ, ನೀವು ನನ್ನ ಜೊತೆಲಿ ಇರ್ತೀರಾ? ಖಂಡಿತ ಅವಾಗ ಬನ್ನಿ. ಅಂದರೆ ನಾವು ಪ್ರಜಾಕೀಯ ಪಕ್ಷದಲ್ಲಿ ಯಾರನ್ನ ಎಲೆಕ್ಟ್ ಮಾಡ್ತೀವಿ ಅಂದರೆ ಮತ ಹಾಕಿ ಗೆಲ್ಲಿಸ್ತೀವಿ. ಆ ವ್ಯಕ್ತಿ ಏನಾದರೂ ಪಕ್ಷದಿಂದ ಪಕ್ಷಕ್ಕೆ ಹಾರೋದ್ರೆ ಖಂಡಿತವಾಗ್ಲೂ ನಿಮ್ಮ ಜೊತೆ ಉಪೇಂದ್ರ ಸರ್ ಜೊತೆಲಿ 100% ಇರ್ತೀನಿ. 100%. ಈ ವಿಚಾರಗಳನ್ನು ಏನು ಅಂತಂದರೆ ಮಾಧ್ಯಮದಲ್ಲಾಗಿರ್ಬೋದು, ವಾಹಿನಿಲಾಗಿರ್ಬೋದು ಕನ್ಫ್ಯೂಷನ್ ಮಾಡಿಸಿ ಜನಗಳಿಗೆ ತೋರಿಸ್ತಾರೆ. ಅದೇ ಹೇಳಿದ್ದು, ಅದು ಏನು ಮಾಡೋಕ್ಕಾಗಲ್ಲ. ಒಂದು ಒಳ್ಳೇದಾಗಿದ್ದಾಗ ನಾನು ಹೇಳ್ತೀನಿ, ಯಾಕಂತಂದರೆ ನಾನೊಂದು ಖಾಸಗಿ ವಾಹಿನಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಏನು ಬೇಕು ಜನಕ್ಕೆ ನಾನು ತೋರಿಸ್ಬೇಕು ಅಂತ ಹೆಚ್ಚಾಗಿ ಇವತ್ತು TRPಗಳು ತುಂಬ ಮುಖ್ಯ ಆಗಿದ್ದಾವೆ.
ಉಪೇಂದ್ರ ಸರ್ ಹೇಳೋಂಥ ಹಿಂದಿನ ಪದನ ತೆಗೆದುಬಿಟ್ಟು ಪ್ರೋಮೋದಲ್ಲಿ ಕೇವಲ ಒಂದು ಪದನ ಹಾಕಿ ನಾನು ವೀಡಿಯೋ ವೈರಲ್ ಮಾಡ್ಕೊತೀನಿ. ಆ ವಿಡಿಯೋ ವೈರಲ್ ಆಗುತ್ತೆ, ಅದನ್ನು ಮಾತ್ರ ಜನ ನೋಡ್ತಾರೆ, ನೆಕ್ಸ್ಟ್ ಎಪಿಸೋಡ್ ನೋಡಲ್ಲ. ಇದು ಸತ್ಯ. ಅಲ್ಲ ಅದೇ ಕರೆಕ್ಟ್, ಹೌದು. ಅದಕ್ಕೂ ಜನಗಳಿಗೂ ಸ್ವಲ್ಪ ಒಳ್ಳೇದನ್ನು ಜಾಸ್ತಿ ನೋಡಿ ಅಂತ ಹೇಳ್ಬೇಕಷ್ಟೇ. ಅಟ್ಲೀಸ್ಟ್ ಎಲೆಕ್ಷನ್ ಅನ್ನೋದು ನಿಮ್ದಪ್ಪ, ಬೇರೆ ವಿಷಯಗಳು ಬಿಡಿ, ನನಗೆ ಮನೋರಂಜನೆ ಕೊಡುತ್ತೆ ಇದು ಅದು ಅದೇನೋ ತಮಾಷೆಗೆ ನೋಡ್ಕೊತಾರೆ, ಬೇರೆ ಇದನ್ನು ಸ್ವಲ್ಪ ಸೀರಿಯಸ್ ಆಗೇ ತೊಗೊಬೇಕು ನೀವು. ಎಲೆಕ್ಷನ್ ಅನ್ನೋದು ನಿಮ್ಮ ಭವಿಷ್ಯ, ಅದು 5 ವರ್ಷದ ಭವಿಷ್ಯ. ಆ ಒಂದು ದಿನ ತುಂಬ ಇಂಪಾರ್ಟೆಂಟ್ ನಿಮಗೆ. ಅದಕ್ಕೆ ನಾನು ಇಷ್ಟೆಲ್ಲ ಹೇಳ್ತಿರೋದು ಅದಕ್ಕೋಸ್ಕರ. ಯಾರೇ ಇರಲಿ, ಈಗಿನ ಸಿಸ್ಟಮೇ ಬರಲಿ, ನೀವು ಇದನ್ನು ಕೇಳಿ. ಎಲೆಕ್ಷನ್ ಮುಂಚೆ ಬರೋದಲ್ಲಪ್ಪ, ಎಲೆಕ್ಷನ್ ಆದಮೇಲೆ ಬರೋದ್ರ ಬಗ್ಗೆ ಮಾತಾಡಿ. ಎಲೆಕ್ಷನ್ ಆದಮೇಲೆ ನೀನು ಏನೇನು ಮಾಡ್ತೀಯಾ? ಏನು ಮಾಡ್ತೀಯಾ, ಅದು ಭಾಳ ಇಂಪಾರ್ಟೆಂಟ್ ತಾನೆ. ಎಲೆಕ್ಷನ್ ಮುಂಚೆ ನೀನೇನು ಮಾಡಿದ್ಯಾ ನಮಗೆ ಅಂದ್ಬಿಟ್ರೆ ಅವಾಗ ಅದನ್ನು ವ್ಯಾಪಾರ ಆಗ್ಬಿಡುತ್ತೆ ಅದು. ಅಂದರೆ ಸರ್ಕಾರ ಈಗ ನೆಕ್ಸ್ಟ್ ಮುಂದಿನ ಚುನಾವಣೆಯಲ್ಲಿ ಪ್ರಜಾಕೀಯದಿಂದ 20 ಜನನೋ 30 ಜನನೋ ಗೆದ್ದರು, ಬಟ್ ಸರ್ಕಾರ ಬರಲಿಲ್ಲ ಅಂತಂದರೆ ಇವರು ಮತ್ತೆ ನಮಗೆ ಫಂಡ್ ಕೊಟ್ಟಿಲ್ಲ, ಬದಲಾವಣೆ ಮಾಡಿ ಅದನ್ನೆಲ್ಲ ಓಪನ್ ಆಗಿ ಹೇಳಿ, ಏನಾಗುತ್ತೋ ಓಪನ್ ಆಗಿ ಹೇಳಿ, ಏನಿದೆ ವಾಸ್ತವನ ನಾವು ಜನರಿಗೆ ಸತ್ಯ ತಿಳಿಸ್ಬೋದು. ಹೌದು, ಆ ಧೈರ್ಯನೇ ಇರಬೇಕು. ಆಮೇಲೆ ಮತ್ತೆ ಇಲ್ಲ ಸರ್ ನಮ್ಗೆ ಆ ಪ್ರಾಬ್ಲಮ್ ಆಗೋದು ಹಂಗಲ್ಲ. ಇಲ್ಲಿ ಮೊದಲನೇದಾಗಿ ಒಂದು ಹೆಜ್ಜೆ ಇಡ್ತಿದೀವಿ ಅಂದರೆ ಒಂದು ಸಣ್ಣ ಧೈರ್ಯ ಬೇಕೇ ಬೇಕು ನಮಗೆ. ಆಮೇಲೆ ಇರೋದನ್ನು ಓಪನ್ ಆಗಿ ಹೇಳ್ತೀನಿ, ನೋಡಪ್ಪ ನನಗೆ ಫಂಡ್ ಬಂದಿಲ್ಲ, ಇಷ್ಟು ಬಂದಿದೆ. ಈಗೆಲ್ಲರೂ ಹೇಳ್ತಾ ಇದ್ದಾರಲ್ಲ, ಅದನ್ನು ಓಪನ್ ಆಗಿ ತೋರಿಸಿ, ಎಷ್ಟಿದೆ ತೋರಿಸಿ, ಏನು ನಡೀತಿದೆ ತೋರಿಸಿ. ಆಮೇಲೆ ಸಂಬಳಕ್ಕೆ ಕೆಲಸ ಮಾಡೋ ದೊಡ್ಡ ಸಿಸ್ಟಮ್ ಇದೆಯಲ್ಲ ಅಲ್ಲಿ, ಬರೀ ಫಂಡ್ಸ್ ಬಿಟ್ಬಿಡಿ. ನೀವು ಹೊಸ ರಸ್ತೆ ಹಾಕೋಕ್ಕೆ, ಹೊಸ ಸ್ಕೂಲ್ ಕಟ್ಟೋದಕ್ಕೆ, ಹೊಸ ಹಾಸ್ಪಿಟ್ಲ್ ಕಟ್ಟೋದಕ್ಕೆ, ಹೊಸದೇನೋ ಮಾಡೋದಕ್ಕೆ ಫಂಡ್ಸ್ ಬೇಕು. ಇರೋದನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಇದ್ದೇ ಇದೆಯಲ್ಲ, ಇಡೀ ಸ್ಟ್ರಕ್ಚರ್ ಇಲ್ವಾ? ಇದೆ ಅಲ್ವಾ? ಅದು ಕೆಲಸ ಮಾಡ್ಬೇಕು ತಾನೆ. ಹೌದು, ಅದನ್ನು ನೀವು ಮಾಡಿಸ್ಬೇಕಾಗತ್ತೆ. ಪ್ರಜಾಕೀಯದಿಂದ ಬಂದರೆ ಅದನ್ನ ನಿಂತ್ಕೊಂಡು ನೀವು ಮಾಡಿಸ್ಲೇಬೇಕು. ಅದಕ್ಕೆ ಕಾರಣ ಹೇಳ್ಕೊಂಡು ಕೂತ್ಕೊಂಡ್ಬಿಟ್ರೆ ನೀವು ಸರ್ ಆಗ್ತಾ ಇಲ್ಲ ಸರ್, ಅದು ನಿಮಗೆ ನಾನು ಸಂಬಳ ಕೊಟ್ಟಿದ್ದಾರೆ, ಜನ ಕೊಡ್ತಿದ್ದಾರೆ, ನಾನು ಸರ್ಕಾರ ಪ್ರಶ್ನೆ ಮಾಡಿ ಮತ್ತೆ ಇಲ್ಲ ಅಂದರೆ ಕೆಳಗಿಳಿ ಅಂತಾರೆ ಜನ. ಅದು ಬರಬೇಕು ಅಂತ ನಾನು ಹೇಳ್ತಿರೋದು. ಎಲ್ಲ ಪಕ್ಷಕ್ಕೂ ಓಟ್ ಹಾಕಿದ್ವಿ, ಅದೇ ರೀತಿ ನಿಮಗೂ ಓಟ್ ಹಾಕಿದ್ವಿ, ನೀವು ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಜನ ಏನಾದರೂ ಹೇಳಿ ಕೆಳಗಡೆ ಇಳಿಸಿದ್ರೆ, ಹೌದು ಇವ್ರೆ ಅವ್ನು ಇಳಗಲ್ಲ ಅಂದ್ರೆ ಉಪೇಂದ್ರ ಸರ್ ರೆಡಿ ಇರ್ತಾರೆ ಇಳಿಸೋದಕ್ಕೆ. ಇಲ್ಲ ಖಂಡಿತ, ನಾನು ಅದೇ ಹೇಳ್ತಿರೋದು. ನೀವು ಕೆಲಸ ಕೊಟ್ರ ಮೇಲೆ ಕರೀರಿ ನಮ್ಮನ್ನ ಅಂತ ನಾನು ಹೇಳ್ತಿರೋದು. ಮೊದಲು ಕೆಲಸ ಕೊಡಿ, ಆಮೇಲೆ ಕರೀರಿ. ಅಲ್ವಾ? ಆಮೇಲೆ ನಿಮ್ಗೆ ಮೇಯ್ನ್ ಬೇಕಾಗಿರೋದು 5 ವರ್ಷ ನಿಮ್ಮ ಕೆಲಸ ಮಾಡಬೇಕು. ಈಗ ಒಂದು 5 ತಿಂಗಳು ಬಂದು ನಿಮ್ಮ ಹಳ್ಳಿಲಿ ಓಡಾಡೋದಲ್ಲ. ಇಲ್ಲ ಸರ್, ಎಷ್ಟೋ ಸಾರ್ವಜನಿಕರಿಗೆ ಹಲವಾರು ಜನಕ್ಕೆ ಇವತ್ತಿಗೂ ಸಹ ಒಬ್ಬ ಮುಖ್ಯಮಂತ್ರಿಗೆ ಸಂಬಳ ಇದೆ ಅಂತ ಗೊತ್ತಿಲ್ಲ. ಅಲ್ಲ ಸಂಬಳ ಇದೆ ಗೊತ್ತಿಲ್ಲ. ಅಲ್ಲ, ಗೊತ್ತಿಲ್ಲದೆ ಇರೋರು ಇದ್ದಾರೆ, ಗೊತ್ತಿರೋರು ಇದ್ದಾರೆ ತುಂಬ ಜನ. ಸೊ ಗೊತ್ತಿಲ್ಲ ಅಂತ ನಾವು ಸುಮ್ಮನೆ ಇರಬಾರ್ದು, ನಾವು ಹೇಳ್ಬೇಕು. ಆ್ಯಕ್ಚುಲಿ 30% ಬಡ್ಜೆಟ್ದು ಬರೀ ಸರ್ಕಾರದಲ್ಲಿ ಕೆಲಸ ಮಾಡ್ತಿರೋರು ಸಂಬಳನೇ ಹೋಗುತ್ತಂತೆ. ಅಂದರೆ ಇಮ್ಯಾಜಿನ್ ಮಾಡಿ ಎಷ್ಟಿರ್ಬೋದು ಅದು, ಎಷ್ಟೋ ಸಾವಿರಾರು ಕೋಟಿ ಅದು. ಪ್ರತಿಭಟನೆ ಮತ್ತು ಹೋರಾಟ ಮತ್ತು ರಸ್ತೆಗೆ ಇಳಿದಿಲ್ಲ ಅಂತಂದರೆ ಬದಲಾವಣೆ ಶೂನ್ಯ ಅಂತ ಹೇಳ್ತಾರೆ ಸರ್. ನೀವು ಯೋಚನೆ ಮಾಡಿ ಕರೆಕ್ಟ್ ಅದು ಅಂತ. ಈಗ ನಾನು ಅದೇ ಹೇಳ್ತೀನಿ, ಹೋರಾಟ ನೋಡಿಲ್ವ ನೀವು ಇದುವರೆಗೂ? ಹೋರಾಟಗಳು ನೋಡಿದ್ದೀನಿ. ಒಂದು ಪಕ್ಷ ಗೆದ್ದಾಗ ಇನ್ನೊಂದು ಪಕ್ಷ ಹೋರಾಟ ಮಾಡೋದು ನೋಡಿದ್ದೀರಾ, ಆಮೇಲೆ ಅವ್ರನ್ನೂ ಗೆಲ್ಸಿದ್ದೀರಾ. ಮತ್ತೆ ಹೋರಾಟ ಮಾಡಿದವ್ರು ಮತ್ತೆ ಅಧಿಕಾರಕ್ಕೆ ಬಂದ್ಮೇಲೆ ಮತ್ತೆ ಯಾಕೆ ಹೋರಾಟ? ಇವ್ರು ಯಾಕೆ ಮತ್ತೆ ಹೋರಾಟ ಮಾಡ್ತಿದ್ದಾರೆ? ಹೋರಾಟ ಮಾಡಿನೇ ನಿಮ್ಗೆ ಅಧಿಕಾರ ಕೊಟ್ಟಿರೋದು ನಾವು. ಮತ್ತೆ ಸೇಮ್ ಆಗ್ತಾ ಇದೆ ಅಂದ್ರೆ ಏನರ್ಥ? ಹೋರಾಟದಿಂದ ಪ್ರಯೋಜನ ಇಲ್ಲ ಅಂತ ಆಯ್ತಲ್ವಾ? ನಾವು ಯಾವಾಗ ಹೋರಾಟ ಮಾಡೋದು ಜನಗಳು? ಅಲ್ಲ, ಜನಗಳಿಗೆ ಹೋರಾಟ ಮಾಡೋಕ್ಕೆ ಅವಕಾಶನೇ ಕೊಡ್ತಾರಲ್ಲ ಸರ್ ಅಲ್ಲಿ. ಇಲ್ಲ ನೋಡಿ, ನಾನು ಕೊಡ್ತಿದ್ದೀನಲ್ಲ ಅವಕಾಶ. ನೋಡಿ ಬನ್ನಿ, ಈ ಥರ ಕೆಲಸ ಮಾಡಿಲ್ಲ ಅಂದರೆ ಬನ್ನಿ, ಎಲ್ಲ ಸೇರ್ಕೊಂಡು ಹೋರಾಡಿ ಅವ್ನು ಕೆಳಗೆ ಇಳಿಸೋಣ. ನ್ಯಾಷನಲ್ ನ್ಯೂಸ್ ಆಗಬೇಕದು. ರೈಟ್ ಟು ರೀಕಾಲ್ ಜನ ಇಷ್ಟಪಡ್ತಿದ್ದಾರೆ ಅನ್ನೋದು ಸುದ್ದಿ ಆಗ್ಬೇಕು ತಾನೆ. ಅಂಥ ವಿಷಯಗಳು ಸುದ್ದಿ ಆಗ್ಬೇಕು ತಾನೆ. ಅಂದರೆ ಜನಕ್ಕೆ ಏನಾಗ್ತಿದೆ ಅಂತಂದರೆ, ಈಗ ಬೆಳಗಾವಿಯಲ್ಲಿ ರೈತರ ಹೋರಾಟ ಆಯಿತು, ಕಬ್ಬು ಬೆಳೆಗಾರ ಹೋರಾಟ ಆಯಿತು. ದಾವಣಗೆರೆಯಲ್ಲಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ಗಳು ನಡೀತಲ್ಲ ಅಂತ ಹೋರಾಟ ಆದರು. ಅದಕ್ಕೆಲ್ಲೂ ಉಪೇಂದ್ರ ಸರ್ ಎಸ್ಪೆಷಲಿ ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಪ್ರಜಾಕೀಯ ಅಂತ ಪಕ್ಷ ಉದ್ಘಾಟನೆ ಮಾಡಿದಂಥವ್ರು ಸರ್, ಅವ್ರು ಯಾಕೆ ಎಲ್ಲೂ ಧ್ವನಿ ಎತ್ತಾ ಇಲ್ಲ ಅಂತ ಜನಗಳು. ಇಲ್ಲ, ನಾನು ಹೇಳ್ತಾ ಇದ್ದೀನಲ್ಲ, ಡೇ 1 ಹೇಳ್ತಾ ಇದ್ದೀನಲ್ಲ, ನೀವು ಧ್ವನಿ ಎತ್ತಬೇಕಾಗಿರೋದು ನಿಮ್ಮ ಕೆಲಸ ಇರೋದು ಇವಾಗ. ನಿಮಗೆ ಚಾನ್ಸ್ ಕೊಟ್ಟಿದ್ದಾನೆ. 5 ವರ್ಷ ನಿಮ್ಗೇನೂ ಮಾಡೋಕ್ಕಾಗದಿರೋ ಪರಿಸ್ಥಿತಿ ನಾವೇ ಮಾಡ್ಕೊಂಡ್ಬಿಟ್ಟಿದ್ದೀವಿ. ಹೌದು, ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಹೋರಾಟ ಮಾಡೋಬ್ಬನು ಇಳಿಸೋಕ್ಕೆ ಸಾಧ್ಯನಾ ನೀವು ಇವಾಗ? ಖಂಡಿತ ಆಗೋದೇ ಇಲ್ಲ. ಯಾಕೆ ಹೇಳಿ? ಎಲ್ಲ ಕೊಟ್ಬಿಟ್ಟಿದ್ದಲ್ಲ, ಎಲ್ಲ ಜುಟ್ಟು ಜಾನುವಾರು ಎಲ್ಲ ಅವ್ರ ಕೆಳಗೆ. ಮತ್ತೆ ನೀವು ಆ ಥರ ವ್ಯಕ್ತಿಗಳನ್ನ ತರಬೇಕು, ನಿಮ್ಮ ಮಾತು ಕೇಳೋ ಅಂಥವ್ನು ತರಬೇಕು. ಅವಾಗ ಇಳಿಯಪ್ಪ ಕೆಳಗಡೆ ಅಂದರೆ ಇಳಿಬೇಕು ಅವನು, ಅವಾಗ ಹೋರಾಟ ಮಾಡಬೇಕು. ಅಂದರೆ ಇವತ್ತು ಪ್ರಜಾಕೀಯ ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ. ಜನ ಯಾವಾಗ ಕೈ ಎತ್ಕೊಂಡು ನಿಂತ್ಕೊತಾರೆ, ಪ್ರಜಾಕೀಯದಿಂದ ಉಪೇಂದ್ರ ಅವರು ಯಾವ ಕ್ಷೇತ್ರ ಜನರೇ ಸೆಲೆಕ್ಟ್ ಮಾಡಿ ಉಪೇಂದ್ರ ನಿಂತ್ಕೊಳ್ಳಿ ಅಂತಂದರೆ ಯಾವುದೇ ಕ್ಷೇತ್ರ ಆಗಿರ್ಬೋದು. ಅಂದರೆ ಚಾಮರಾಜನಗರದ ಅನೂರು ಕ್ಷೇತ್ರದಿಂದ ಬೀದರ್ ತನಕ ಯಾವುದೇ ಕ್ಷೇತ್ರ ಜನ ಆಗಲಿ, ನೋಡೋಣ. ಅದೇ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಅದು ಮುಂದಾಳತ್ವ ಜನ ತಗೋಬೇಕು. ಬನ್ನಿರಿ,
ಬನ್ನಿ ಉಪೇಂದ್ರ ಅವರೇ, ಇಲ್ಲಿ ಕೆಲಸ ಬನ್ನಿ ಮಾಡಿ ಕೆಲಸ ಮಾಡಿ, ನಾವು ಕೆಲಸ ಕೊಡ್ತೀವಿ ನಿಮಗೆ, ಈ ಕ್ಷೇತ್ರದಲ್ಲಿ ಮಾಡಿ ಅಂತ ಕರೀಲಿ. ಸಿನಿಮಾದಲ್ಲಿ ಇವಾಗ ತಮಗೆ ಕೋಟಿ ಕೋಟಿ ಸಂಭಾವನೆ ಇದೆ, ಆದರೆ ರಾಜಕೀಯ ಬಿಟ್ಟು ಬರೋಕ್ಕೆ ರೆಡಿ. ಅದನ್ನ ನಾನು ಹೇಳ್ತೀನಿ ಕೇಳಿ, ಆ ಥರ ಇದ್ರೆ ನಾನು ಪಕ್ಷನೇ ಮಾಡ್ತಿರ್ಲಿಲ್ಲ. ಹೇಳಿ, ನನಗೊಂದು ವಿಶ್ವಾಸ ಬರಬೇಕಷ್ಟೇ. ಅಲ್ಲ, ಏನಿಗೆ ಬಂತು ಸರ್ ಈ ಕಾನ್ಸೆಪ್ಟ್ ತಮ್ಮ ತಲೆಗೆ? ಏನಿಗೆ ಬಂತು ಗೊತ್ತಿಲ್ಲ. ನಾನು ನಿಮ್ಮ ಥರ ಪ್ರಜೆಯಾಗಿ ನನಗೂ ಅನ್ಸೋದು, ಏನು 5 ವರ್ಷ ನಮ್ಗೇನಪ್ಪ ಯಾವ ಇದು ಇಲ್ಲ, ನಾನು ಓಡಾಡ್ತೀನಿ, ನನಗೆ ಬೇಕು ಅಂದರೆ ಕೇಳೋರಿಲ್ಲ, ನನಗೆ ಎಲ್ಲಿ ನಾನು ಹೇಳಲಿ ಇದನ್ನು? ಏನೇ ಒಂದು ವಿಷಯ ಆಗ್ಬೋದು. ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ ಅನ್ಕೊಳ್ಳಿ, ಯಾರನ್ನ ಕರ್ಕೊಂಡು, ಅಲ್ಲಿ ನೋಡಿದಾಗ ಏನು ಈ ಥರ ಇದೆಯಲ್ಲ, ಇನ್ನೂ ಬೆಟರ್ ಆಗಿರ್ಬೋದಾಗಿತ್ತಲ್ಲ, ಎಲ್ರಿಗೂ ಅನ್ಸುತ್ತೆ. ನಿಮಗೆಲ್ಲ ನನಗೆಲ್ಲ ಎಲ್ಲರಿಗೂ ಅನ್ಸುತ್ತೆ. ಅದು ಅನ್ಸದೇ ಇರೋದು ಏನಿಲ್ಲ ಖಂಡಿತ. ಸೊ ಪ್ರಾಬ್ಲಮ್ ಏನಿದೆ ಅಂದರೆ, ಕೊನೆಗೆ ಹುಡುಕಿ ಹೋದಾಗ ಅನ್ಸಿದ್ದು ನನಗೆ ವಾಪಸ್ ಬಂತು, ನಾನು ವೋಟ್ ಕರೆಕ್ಟಾಗಿ ಆಗ್ತಾ ಇಲ್ಲ. ಯಾಕೆ ವೋಟ್ ಕರೆಕ್ಟಾಗಿ ಆಗ್ತಿಲ್ಲ? ನಾವೆಲ್ಲೋ ಬೇರೆ ಇದರಲ್ಲಿ ಇದ್ದೀವಿ, ಯಾರ್ಯಾರನ್ನೂ ನಂಬ್ತಾ ಇದ್ದೀವಿ. ನಾನು ಆ ಪಾರ್ಟಲ್ಲೇ ಬಂದಿರೋನು. ಹೇಳಿ, ಹೋರಾಟ ನೋಡಿ ಖುಷಿಯಾಗಿದೆ ನನಗೆ. ಆಮೇಲೆ ಕೆಲವು ವ್ಯಕ್ತಿಗಳ ಸಮಾಜ ಸೇವೆ ನೋಡಿ ಖುಷಿಯಾಗಿದೆ ನನಗೆ. ಕೆಲವು ವ್ಯಕ್ತಿಗಳ ಮಾತು ಕೇಳಿ ಖುಷಿಯಾಗಿದೆ ನನಗೆ. ಹಬ್ಬ, ಇವ್ರೇನಾರ ಬಂದರೆ ಏನೇನು ಅದ್ಭುತ ಮಾಡ್ಬಿಡ್ಬೋದು ಅಂತ. ನನಗಾಗಿರೋದೆಲ್ಲ ಬ್ರಹ್ಮನಿರಸನೇ. ಅವಾಗ ಏನಪ್ಪ ಇದು ಏನಕ್ಕೆ ಆಗ್ತಿಲ್ಲ ಅಂದಾಗ ಅವ್ರು ತಪ್ಪಲ್ಲ ಅದು. ಬಿಕಾಸ್ ಒಂದು ಸಿಸ್ಟಮ್ ಹಂಗಿದೆ ಅಲ್ಲಿ. ಏನಂದರೆ ಅವಾಗ ನನಗನ್ಸಿದ್ದು ಇದ್ರ ಹಿಂದೆ ದೊಡ್ಡ ವಿಷಯ ಇದೆ, ದೊಡ್ಡ ಇದಿದೆ. ಯಾಕಂದರೆ ಹಣ ಹೂಡಿಕೆ ಆಗ್ತಾ ಇದೆ, ಏನೂ ಮಾಡೋಕ್ಕಾಗಲ್ಲ. ಅವ್ರದ್ದು ತಪ್ಪಲ್ಲ ಪಾಪ. ಅವ್ರಿಗೂ ಹಂಗೆ ಒಳ್ಳೆ ಆಸೆಗಳಿದ್ರು ಕೂಡ, ನಾನು ಪ್ರಚಾರ ಹಣ ಹೂಡಿಕೆ ಮಾಡಿ ನಾನು ಈ ಥರ ಮಾತಾಡಿಲ್ಲ, ನನಗೆ ಎಲೆಕ್ಟೇ ಮಾಡಲ್ಲ ಅಂದಾಗ ಅವರು ಮಾತಾಡ್ತಾನೆ. ಸೊ ಬೇಸಿಕ್ ವಿಷಯ ಬಿಟ್ಟು ನಾನು ಇನ್ನೊಬ್ಬನ ಬೈಕೊಂಡು ಕೂತ್ಕೊಂತೀನಿ. ಅವಾಗ ಬೈದ್ರೆ ನಿಮ್ಗೆ ಖುಷಿಯಾಗಿದ್ರೆ ನಾನು ನಿಮ್ಗೆ ಬೈತೀನಿ. ಅವಾಗ ಬೈಕೊಂಡೇ ಕೂತ್ಕೊಂತೀನಿ. ಅಲ್ಲ, ಬೈದ ನಿಮ್ಗೆ ಖುಷಿ ಆಗ್ತಿದೆ, ನಿಮ್ಮ ಓಟ್ ನನಗೆ ಬೀಳುತ್ತೆ ಅಂತ ನಾನು ಬೈತಾ ಕೂತ್ಕೊಂತೀನಿ. ನೋಡ್ರಿ, ಅವ್ರು ಹಿಂಗೆ ಮಾಡ್ರು, ಅವ್ರು ಹಂಗೆ ಮಾಡಿದ್ರು ಅಂತ. ನೀವು ನನಗೆ ಓಟ್ ಹಾಕ್ತಿದ್ದೀರಾ, ನಾನು ಬೈತಾನೆ ಇರ್ತೀನಿ. ನೀವು ನನ್ನ ಸತಿ ಬೈದ್ರು ನಿನ್ಗೆ ಓಟ್ ಹಾಕಿಲ್ಲ ಅಂದ್ಕೊಳ್ಳಿ, ನಾನು ಬೈಯೋದು ನಿಲ್ಲಿಸ್ತೀನಿ. ಅವಾಗ ನೀವು ಹೇಳ್ತೀರಾ ಬೈಬೇಡ್ರಿ, ಫಸ್ಟು ಸೊಲ್ಯೂಷನ್ ಹೇಳಿ, ತಪ್ಪಾಗಿದೆ, ಕರೆಕ್ಟು, ಸೊಲ್ಯೂಷನ್ ಏನದಕ್ಕೆ? ಬದಲಾವಣೆ ತನ್ನಿ ಮೊದಲು ಅಂತ. ಏನು ಸೊಲ್ಯೂಷನ್ನು? ಲೆಟ್ ಅಸ್ ಡಿಸ್ಕಸ್ ಅಂದಾಗ ಅವಾಗ ಪರಿಹಾರಕ್ಕೆ ಯೋಚನೆ ಮಾಡಬೇಕಲ್ಲ ಇವರೇ. ಬರೀ ಪ್ರಾಬ್ಲಮ್ ಯೋಚನೆ ಮಾಡಿ ಏನು ಪ್ರಯೋಜನ? ಪ್ರಾಬ್ಲಮ್ ಎಲ್ಲ ಕಡೆ ಇದೆ, ಅದಕ್ಕೊಂದು ಪರಿಹಾರ ಎಲ್ಲ ಇದೆಯೇ, ಹುಡುಕದಷ್ಟು ಇದೆ. ಪರಿಹಾರ ಏನು ಅಂದರೆ ಮತ್ತೆ ನಮ್ಮಲ್ಲಿ ಅವೇರ್ನೆಸ್ ಆಗಬೇಕು, ನಾವು ಜಾಗೃತರಾಗಬೇಕು, ನಾವು ಇನ್ವಾಲ್ವ್ ಆಗಬೇಕು. ಸೊ ಅಷ್ಟೇ. ಈಗ ಪ್ರಜಾಕಿ ಅಪ್ಲಿಕೇಶನಲ್ಲಿ ಯಾವ ಕ್ಷೇತ್ರ, ಯಾವ ಪಂಚಾಯಿತಿ ಅಂತ ಸೆಲೆಕ್ಟ್ ಮಾಡಿಕೊಂಡು ಆ ಅಭ್ಯರ್ಥಿಗಳು ನಾನು ಏನು ಬದಲಾವಣೆ ಮಾಡ್ತೀನಿ ಅಂತ ಜನಕ್ಕೆ ಅಲ್ಲೇ ಹೇಳಿ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ. ಏನು ಬದಲಾವಣೆ ಬೇಡ, ನೀವು ಕೇಳಬೇಕಲ್ಲಿ ಅದು ಏನು ಬೇಕು ಅಂತ ಜನಗಳನ್ನ. ಅಲ್ಲಿ ಏನಿಟ್ಟಿದ್ದೀವಿ ಅಂದರೆ, ನನ್ನನ್ನು ನೀವು ನಾನು ಅರ್ಹ ವ್ಯಕ್ತಿನ ಅಂತ ಪರಿಶೀಲಿಸಿ ಅಂತಿರೋದಲ್ಲಿ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳೋ ಪ್ರಜಾಕಿದವನಲ್ಲ. ಬಂದು ಕೇಳಬೇಕು ಅವನು. ನೀವು ಕೇಳಬೇಕು, ನೀವು ಅವ್ರನ್ನ ಕೇಳಬೇಕು. ಏನು ಮಾಡ್ತೀಯಪ್ಪ ನೀನು, ಹೆಂಗೆ ಮಾಡ್ತೀಯ, ಸೋಪಿ ಓದಿದ್ಯಾ, ಒಂದು ಸತಿ ಹೇಳಿ ಯಾವ ಥರ ಮಾಡ್ತೀಯ ನೀನು, ಯಾವ ಥರ ನಮ್ಮ ಜೊತೆ ಟಚ್ಚಲ್ಲಿ ಇರ್ತೀಯ, ನಾನು ಹೆಂಗೆ ಕಾಂಟ್ಯಾಕ್ಟಲ್ಲಿ ಇರ್ತೀಯ ನೀನು. ನಾನು ಬ್ಯುಸಿ ಇದ್ದೀನಿ, ನನಗೆ ಕೆಲಸ ಇದೆ, ನಾನು ಸಂಡೇ ಒಂದಿನ ಫ್ರೀ ಇರ್ತೀನಿ, ನಾನು 12 ಗಂಟೆ ಮೇಲೆ ಫ್ರೀ ಇರ್ತೀನಿ. ಆ ಟೈಮಲ್ಲಿ ನನ್ನ ಟಚ್ಚಲ್ಲಿ ಬರ್ತೀಯ ನೀನು? ಇದು ಮತದಾರ ಕೇಳಂತ ಪ್ರಶ್ನೆ. ಮತದಾರ ಕೇಳಬೇಕು. ಅದೇ ಪ್ರಜಾಕೀಯ. ಅವ್ನು ಹೇಳೋದು ಕೇಳಾಗಿದೆ ಇದುವರೆಗೂ. ಮತದಾರ ಹೇಳಬೇಕು, ನನಗೆ ಭಾನುವಾರ ಒಂದಿನ ರಜಾ ಇದೆ, ನೀನು ಆ ಟೈಮಲ್ಲಿ ಫ್ರೀ ಇಟ್ಕೊಬೇಕು. ನೀನು ನಾನು ಕೆಲಸ ಕೊಟ್ಟಿದ್ದೀನಿ, ಸಂಬಳ ಕೊಡ್ತಾ ಇದ್ದೀನಿ, ಸಿಗ್ತೀನಿ. ನನಗೆ 4 ಅಪಾಯಿಂಟ್ಮೆಂಟ್ ಕೊಡು, ಯಾವಾಗ ನೀನು ಸಿಗ್ತೀಯ ನನಗೆ ಅಂತ. ನೀನು ವಿಸಿಟ್ ಆಗ್ಬೇಕು ನನ್ನ ಏರಿಯಾಗಳಿಗೆ. ನನ್ನ ಪ್ರಾಬ್ಲಮ್ ಏನಿದೆ ತಿಳ್ಕೊಬೇಕು. ನೀನು ನನ್ನ ಜೊತೆ ಕಾನ್ಸ್ಟೆಂಟ್ ಟಚ್ಚಲ್ಲಿ ಇರಬೇಕು. ನನಗೆ ಮೊಬೈಲಲ್ಲಿ ನಿಂದು ಫುಲ್ ಕಳಿಸ್ಬೇಕು, ನನಗೆ ಡೀಟೇಲ್ಸು. ನೋಡ್ತೀನೋ ಬಿಡ್ತೀನೋ ಸೆಕೆಂಡ್ರಿ, ನೀನು ನನಗೆ ಕಳಿಸ್ಬೇಕು. ಏನೇನು ಅಪ್ಡೇಟ್ ಮಾಡಬೇಕು, ಆ ಕಾಮಗಾರಿಗೆ ಇಷ್ಟು ವೆಚ್ಚ ಅಪ್ಡೇಟ್ ಮಾಡಿದ್ದೀನಿ, ವಿಡಿಯೋ ಶೂಟ್ ಮಾಡಬೇಕು, ಲೈವ್ ಬರಬೇಕು, ಮಾತಾಡಬೇಕು. ಇಷ್ಟು ಕೆಲಸ ಇದೆ, ತುಂಬ ದೊಡ್ಡ ಕೆಲಸ ಅದು. ಅಂದರೆ ನೀವು ಈ ಸಿನಿಮಾ ಸ್ಕ್ರಿಪ್ಟ್ನ ಬರೋದು ಜನ ಕೊಟ್ಟಿದ್ದೀರಾ, ಸಿನಿಮಾ ರೀತಿ ಸ್ಕ್ರಿಪ್ಟ್ನ. ನೀವು ಸಿನಿಮಾ ಜನ ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದು. ನೀವು ಸಿನಿಮಾ ಅನ್ಕೊಂಡ್ರೆ ಸಿನಿಮಾ ರಿಯಲ್ ಆಗಿ ಮಾಡಿಸ್ಬೇಕು. ಅದೇ ತಾನೇ ಬೇಕಾಗಿರೋದು ನಿಮ್ಮ ಬದಲಾವಣೆ. ಹೌದು. ಇಲ್ಲ ಎಲೆಕ್ಟ್ ಆಮೇಲೆ ನಾನು ಇಷ್ಟ ಬಂದಂಗೆ ಇರ್ತೀನಿ ಅಂದರೆ ನಿಮ್ಗೆ ರಿಯಲ್ ಅನ್ಸುತ್ತೆ, ಅದು ಸಿನಿಮಾ ಅನ್ಸಲ್ಲ. ಓಕೆ ಸರ್, ಮುಂದಿನ ಸಿನಿಮಾ ಯಾವುದು ನಿಮ್ಮದು? ನೋಡೋಣ, ನೀವು ಹೇಳಿದ್ರಲ್ಲ ಸಿನಿಮಾ ಥರ ಪ್ರಜಾಕೀಯ. ಇಲ್ಲ 1-2 ಸಿನಿಮಾ ಒಪ್ಕೊಂಡಿದ್ದೀನಿ, ನೋಡೋಣ ಅದನ್ನು. ಇದಿಷ್ಟು ರಿಯಲ್ ಸ್ಟಾರ್ ಅವರ ರಿಯಲ್ ಮಾತುಕತೆ. ಜನಗಳಿಗೆ ಹೇಳ್ತಾ ಇರೋದು ಒಂದೇ ಮಾತು, ನೀವು ಬದಲಾಗಬೇಕೇ ಹೊರತು ನೀವು ಇನ್ನೊಬ್ಬನ ನೋಡಿ ಅವ್ನು ಬದಲಾಗಿಲ್ಲ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ನೀವು ಬದಲಾಗಬೇಕು. ನೀವು ನಿಮ್ಮ ಏರಿಯಾದಲ್ಲಿ ಅಥವಾ ನಿಮ್ಮ ಜಾಗದಲ್ಲಿ ಯಾರು ನಿಂತ್ಕೊಂಡ್ರೆ, ಅಭ್ಯರ್ಥಿ ನಿಂತ್ಕೊಂಡ್ರೆ ನಾನು ಮತ ಹಾಕಿದ್ರೆ ಬದಲಾವಣೆ ಆಗುತ್ತೆ ಅಂತ ನೀವು ಕೇಳಿದ್ರೆ ಅವಾಗಷ್ಟೇ ಬದಲಾವಣೆ ಸಾಧ್ಯ. ಅದು ಬಿಟ್ಟು ನಾನು ಯಾರೋ ಬೈದರೆ ಅಥವಾ ಇನ್ಯಾರೋ ಹೊಗಳಿದ್ರೆ, ಸಮಾರಂಭ ಮಾಡಿದ್ರೆ ಮಾತ್ರ ನಾನು ರಾಜಕೀಯ ಥರ ಅನ್ಕೋತೀನಿ ಅಂತಂದರೆ ನೀವು ಅಲ್ಲಿ ಸೋಲ್ತೀರಾ. ಯಾವತ್ತೂ ಪ್ರಜೆಗಳು ಅವ್ರ ಅಧಿಕಾರನ ಏನು ಬಳಸ್ಕೋತಾರೆ ಅವತ್ತು ಪ್ರಜಾಕೀಯದ ಅರ್ಥ ಆಗುತ್ತೆ. ನಾನು ಎಲ್ಲರಲ್ಲೂ ಇದ್ದೀನಿ, ನಾನು ಮತ್ತು ಎಲ್ಲರಲ್ಲೂ ನಿಮ್ಮ ಜೊತೆ ಇರ್ತೀನಿ ಅಂತ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಮಾತು. ಥ್ಯಾಂಕ್ ಯು.